ಅವೆಲ್ಲ ಪ್ರೋತ್ಸಾಹಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳೇ. ಹಾಸನಾಂಬ ದೇವಸ್ಥಾನ ಮುಂಭಾಗದಲ್ಲಿ ಈ ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷ. ದಯವಿಟ್ಟು ಒಂದು ವಿನಂತಿ, ಮಕ್ಕಳು ದಯವಿಟ್ಟು ಗಲಾಟೆ ಮಾಡಬಾರ್ದು, ಸೈಲೆಂಟ್ ಆಗಿ ಕೂತ್ಕೊಂಡು ಕಾರ್ಯಕ್ರಮ ಕೇಳಬೇಕು. ಅವ್ರ ತಂದೆ ತಾಯಿ ಕೂಡ ನಿಮ್ಮ ಮಕ್ಕಳನ್ನು ತಾವು ಸೈಲೆಂಟ್ ಆಗಿ ಇರುವಂತೆ ನೋಡಿಕೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಗಂಗಾವತಿ ಪ್ರಾಣಿಸ್ ತಂಡ ಸುಮಾರು 35 ಪ್ರಾಣೇಶ್ವರ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಮದುವೆ ಹುಡುಗಿ ಫಿಕ್ಸ್ ಆಯಿತು, ಮದುವೆ ಮಾಡಿದ್ರೆ ಅಂದ್ರೆ ಅಲ್ಲಿ ಕೇಳೋದು ವರದಕ್ಷಿಣೆ ಎಷ್ಟು, ಬಂಗಾರ ಎಷ್ಟು, ಸೀರೆ ಎಷ್ಟು, ಬಟ್ಟೆಗೆ ಎಷ್ಟು, ಕಲ್ಯಾಣ ಮಂಟಪ ಬಾಡಿಗೆ ಎಷ್ಟು, ಅಡುಗೆ ಮಾಡೋರಿಗೆ ಎಷ್ಟು, ಮೇಕಪ್ ಮಾಡೋರಿಗೆ ಎಷ್ಟು, ನೋಡ್ರಿ ಎಲ್ಲ ಎಷ್ಟು. ಅದಕ್ಕೆ ಒಬ್ಬ ಕವಿ ಬರೀತಾನೆ, 1 ರಿಂದ 10 ವಯಸ್ಸು ಎಷ್ಟು, 10 ರಿಂದ 20 ಮಾರ್ಕ್ಸ್ ಎಷ್ಟು, 20 ರಿಂದ 30 ಸಂಬಳ ಎಷ್ಟು, 30 ರಿಂದ 40 ಮಕ್ಕಳೆಷ್ಟು, 40 ರಿಂದ 50 ಹೇಳ್ರಿ, 40 ರಿಂದ 50 ಆಸ್ತಿ ಎಷ್ಟು, 50 ರಿಂದ 60 ಶುಗರ್ ಎಷ್ಟು, 60 ರಿಂದ 70 ಪೆನ್ಷನ್ ಎಷ್ಟು, 70 ರಿಂದ 80 ಮೊಮ್ಮಕ್ಕಳೆಷ್ಟು, 80 ರಿಂದ 90 ತಿರ್ಗಾ ಮತ್ತೆ ವಯಸ್ಸೆಷ್ಟು, 90 ರಿಂದ 100 ಜೀವನನೇ ಇಷ್ಟು. ಇಷ್ಟು ಜೀವನದಲ್ಲಿ ನೀವು ನಗುವನ್ನು ಬಯಸಿ ಭಾಗ್ಯವನ್ನು ನಿಮಗೆಲ್ಲರಿಗೂ ಆ ಪರಮಾತ್ಮನ ದರ್ಶನ ಆಗಿದೆ. ಇಂದು ಜಾಗರಣ ಯಾರು ಶೆಲ್ಲ ಓಡಾಡ್ತಿರ್ತಾರೆ, ಯಾರು ಕಲಾವಿದರು ಬಂದಾಗ ನೋಡ್ತಿರ್ತಾರೆ, ಯಾರು ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಾರೆ, ಯಾರು ಚಪ್ಪಾಳಿ ತಟ್ಟಿದಿಲ್ಲ ಅವರಿಗೆ ಫುಲ್ ಮಾರ್ಕ್ಸ್ ಇವತ್ತು ಸಿಗ್ತಾರೆ. ಅದಕ್ಕೆ ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ, ನೀವು ಚಪ್ಪಾಳೆ ತಟ್ಟ್ರಿ ಬಿಡ್ರಿ, ನಾನು ಸೇವೆ ಮಾಡ್ತೀನಿ, ಭಗವಂತ ನನಗೆ ಮಾರ್ಕ್ಸ್ ಹಾಕ್ತಾನೆ. ನೀವು ನನಗೆ ಸಹಕಾರ ಮಾಡಿದರೆ ಇಬ್ಬರಿಗೂ ಮಾರ್ಕ್ಸ್ ಸಿಗ್ತಾವೆ. ಈಗ ಇಷ್ಟು ಹೇಳಿ ನನ್ನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ವಾಕಿಂಗ್ ಅದಕ್ಕೆ ಭಕ್ತಿ ಬೆಳೆಸಿದರೆ ಪಾದಯಾತ್ರೆ. ಸುಮ್ಮನೆ ಮನೆಯಲ್ಲಿ ಊಟ ಮಾಡ್ತೀವಿ ಅನ್ನ, ಅದಕ್ಕೆ ಭಕ್ತಿ ಬೆಳೆಸಿದರೆ ಪ್ರಸಾದ. ಸುಮ್ಮನೆ ಮನೆಯಲ್ಲಿ ನೀರು ಕುಡಿತೀವಿ ನೀರು, ಅದಕ್ಕೆ ಭಕ್ತಿ ಬೆಳೆಸಿದರೆ ತೀರ್ಥ. ಸುಮ್ಮನೆ ಪ್ರಯಾಣ ಮಾಡ್ತೀವಿ ಬಸ್ಸಲ್ಲಿ ಪ್ರಯಾಣ, ಅದಕ್ಕೆ ಭಕ್ತಿ ಬೆಳೆಸಿದರೆ ತೀರ್ಥಯಾತ್ರೆ. ಸುಮ್ಮನೆ ಮಾತಾಡಿದರೆ ಮಾತು, ಅದಕ್ಕೆ ಭಕ್ತಿ ಬೆಳೆಸಿದರೆ ಆಶೀರ್ವಚನ. ಸುಮ್ಮನೆ ಹಾಡಿದರೆ ಹಾಡು, ಅದಕ್ಕೆ ಭಕ್ತಿ ಬೆಳೆಸಿದರೆ ಭಜನೆ. ಸುಮ್ಮನೆ ಜನ ಸೇರಿದರೆ ಜನಸ್ತೋಮ, ಆದರೆ ಒಂದು ಭಕ್ತಿ ಸೇರಿದರೆ ಇದೊಂದು ಸತ್ಸಂಗ, ಇದೊಂದು ಶಿವನ ಪೂಜೆ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಧರ್ಮಸ್ಥಳದ ಬಸ್ಸಿನ ಬಾಗಿಲ ಕಿತ್ತಿಟ್ರು. ಆಮೇಲೆ ಪ್ರಾರಂಭವಾದಾಗಿನಿಂದಲೂ ಧರ್ಮಸ್ಥಳದಲ್ಲಿ ಅನ್ನ ಸಂತರ್ಪಣೆ ಬಂದಾಗಿದ್ದಿಲ್ಲ. ಆ ಬಂದ್ ಮಾಡಿದಂಥ ಕೀರ್ತಿ ಸಲ್ಲಬೇಕಾದ ನಮ್ಮ ತಾಯಿಯಂದರಿಗೆ, ಅಕ್ಕಂದರಿಗೆ ಅಂತ ಹೇಳ್ತಾ ಅವರ ಸಾಧನೆಯ ಒಂದು ಚಪ್ಪಾಳಿ ನಾವು ಗಂಡು ಮಕ್ಕಳು ತಟ್ಟೋಣ. ಯಾಕಂದರೆ ಅವತ್ತಿಂದ ನಾವು ಸುಮ್ಮನೆ ಆಗಿಬಿಟ್ಟಿವಿ. ಯಾಕಂದರೆ ಬಸ್ಸಿನ ಕಬ್ಬಿಣ ಬಾಗಿಲನ್ನೇ ಕಿತ್ತಿರ್ತಕ್ಕಂಥವರಿಗೆ ಮಾಮೂಲಿ ಚರ್ಮ ತೊಗಲು ಎಲುಬುಗಳೆಲ್ಲ ಏನು ಲಕ್ಷ್ಯ. ಹಾಗಾಗಿ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಗೌರವವನ್ನು ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂದೆ ಹಿಡಿದು ಹಲವಾರು ನಟ ನಟಿಯರು ಬರ್ತಾರೆ. ಒಂದು ಕಾಲೇಜಿನೊಳಗೆ ಪ್ರಿನ್ಸಿಪಾಲ್ರು ರಜೆ ಕೊಡ್ತಿದ್ದಿಲ್ಲ, ರಜೆ ಕೊಡ್ತಿದ್ದ ಪ್ರಿನ್ಸಿಪಾಲ್ರಿಗೆ ಆಸಕ್ತಿ ಅಂದರೆ ಡಾಕ್ಟರ್ ರಜೆ ಕೊಡಿ ಅಂದ. ವಾಟ್ ಈಸ್ ಯುವರ್ ಟ್ಯಾಲೆಂಟ್? ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸರ್. ಅವರು ಡೈಲಾಗ್ ಅವ್ರು ಡೈಲಾಗ್ ಹೇಳ್ತಾರೆ, ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬರೀತಾ ಇರೋ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷ ಕ್ರಮಕ್ಕೆ ಸಿಕ್ಕಿ ನಿರ್ಣಯವಾಯಿತು ಅಂತ ಹೇಳಿದ್ರವೆಯೋ, ಅದೇ ವಂಶವೃಕ್ಷವಿಂದ ಮತ್ತೆ ಚಿಗುರು ತಲೆ ಎತ್ತಿ ನಿಂತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದ್ದೇ ಹೊರತು ನಿನ್ನಂತಹ ಕೋಟಿಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಪ್ರಿನ್ಸಿಪಾಲ್ ಓಕೆ, ಈಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಏನು? ಹಕ್ಕಿ ಕುಳಿತಾಗ 2 ಕಾಲು, ಹಾರುವಾಗ 4 ಕಾಲು, ತಿರ್ಗಾ ಕುಳಿತಾಗ 2 ಕಾಲು. ಹಕ್ಕಿ ಹೆಸರೇನು? ಇದ್ಯಾವ ಹಕ್ಕಿ ಸರ್? ಕುಳಿತಾಗ 2 ಕಾಲು, ಹಾರುವಾಗ 4 ಕಾಲು. ರಜೆ ಬೇಡ ಬಿಡಿ ಸರ್ ಅಂತ ಏನೋ ಬಿಡು ಬಂದ ಸರ್, ನಮ್ಗೆ ರಜೆ ಕೊಡಿ.
ವಾಟ್ ಈಸ್ ಯುವರ್ ಟ್ಯಾಲೆಂಟ್? ನಾವು ಸಿದ್ದರಾಮಯ್ಯರ ಅಭಿಮಾನಿ ಸರ್. ಸಿದ್ದರಾಮಯ್ಯರು ಡಾಕ್ಟರ್ ರಾಜ್ಕುಮಾರ್ ಡೈಲಾಗ್ ಹೇಳಿದ್ರೆ ಹೆಂಗೆ ಹೇಳ್ತಾರೆ ಅದೇ ಡೈಲಾಗ್ ಹೇಳೋದು. ಸರಿ ಸರ್, ಸ್ವಲ್ಪ ಹೇಳ್ಕೊಡಿ, ಸ್ವಲ್ಪ ಒತ್ತು ಹಾಕಿ ಸಜ್ಜು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬರೀತಾರೋ ಶಿವಸ್ಕಂದ ವರ್ಮ. ಯಾವ ಕದಂಬರ ವಂಶವೃಕ್ಷ ನಿನ್ನ ಕ್ರೂರಕ್ಕೆ ಸಿಕ್ಕಿ ನಿರ್ಣಾಮವಾಯಿತೆಂದು ತಿಳಿದಿರುವೆಯೋ ಅದೇ ವಂಶವೃಕ್ಷವಿಂದು ಮತ್ತೆ ಚಿಗುರುತ್ತಲೇ ಎತ್ತಿ ನಿಂತಿದೆ. ಮಹಿಳೆಯರು ಗಂಡನ ಮನೆಗೆ ಹೋಗೋಕ್ಕೂ ಬಸ್ ಫ್ರೀ, ತವ್ರ ಮನೆಗೆ ಬರೋಕ್ಕೂ ಬಸ್ ಫ್ರೀ. ಗಂಡು ಮಕ್ಕಳು ಯಾರು ಚಪ್ಪಾಳೆ ತಡೆದಿದ್ರು ಚಿಂತನ, ಮಹಿಳೆಯರು ಮಾತ್ರ ಚಪ್ಪಾಳೆ ತಡೆ. ರಜೆ ಕೊಡಿ ಅಂತ. ಹಕ್ಕಿ ಕುಳಿತಾಗ 2 ಕಾಲ, ಹಾರುವಾಗ 4 ಕಾಲ, ಮತ್ತೆ ಕುಳಿದಾಗ 2 ಕಾಲ. ಹೆಸರೇನು? ರಜೆ ಬೇಡ ಸರ್ ಅಂತ. ಇದು ಯಾವ್ದು ರಜೆ ಅಂತಾನೆ ಗೊತ್ತಾಗ್ತಿಲ್ಲ. ಕುಳಿತಾಗ ಹಕ್ಕಿ 2 ಕಾಲ. ಪ್ರಿನ್ಸಿಪಲ್ ಏನು ಮಾಡಿದ್ರು, ಹುಡುಗರು ಇವ್ರು ರಜೆ ತಗೊಂಡು ಗಲಾಟೆ ಮಾಡ್ಕೊಂಡು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಇದೇ ಡೈಲಾಗಿನ ಇನ್ನೊಬ್ಬರು ಬಂದು, ಸರ್ ನಮ್ಗೆ ರಜೆ ಕೊಡಿ. ವಾಟ್ ಈಸ್ ಯುವರ್ ಟ್ಯಾಲೆಂಟ್? ನಾವು ದೇವೇಗೌಡರ ಅಭಿಮಾನಿ ಸರ್. ಸರಿ, ಅದೇ ಡಾಕ್ಟರ್ ರಾಜ್ಕುಮಾರ್ ಡೈಲಾಗನ್ನ ಇದು ದೇವೇಗೌಡರು ಹೇಳಿದಂಗೆ ಹೇಳೋದು. ಅವ್ರು ಹೇಳಿದ್ರು, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೆಯುತ್ತಾ ಇರೋ ಶಿವಸ್ಕಂದ ವರ್ಮ. ಯಾವ ಕದಂಬರ ವಂಶವೃಕ್ಷ ಏನೇ ಕ್ರೌರಕ್ಕೆ ಅದೇ ವಂಶವೃಕ್ಷವೆಂದು ಮತ್ತೆ ಚಿಗರಿ ಕರೆಯುತ್ತೆ. ಇಷ್ಟು ಸಾಕು. ಯಾಕಂದರೆ ರಾಜ್ಕುಮಾರ್ ಅವರು ಒಳ್ಳೆಯ ನಟರು, ಕಲಾವಿದರು. ನಾವೆಲ್ಲ ಅವರನ್ನು ಪೂಜಿಸಿ ಬಿಡಿಸಲು ಸಾಧ್ಯವೇ? ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ? ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ? ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ? ಸರ್ ರಜೆ ಕೊಡಿ ಅಂತ. ಹಕ್ಕಿ ಕುಡಿದಾಗ 2 ಕಾಲ, ಹಾರುವಾಗ 4 ಕಾಲ ಮಾಡಿ. AI ಹಿಂದೆ ಯಜಮಾನ್ರು ನೋಡಿ 80 ವರ್ಷ ಹಾಸ್ಯಕ್ಕೆ ವಸ್ತುಗಳು ಇಂಥದ್ದೆಲ್ಲ ಸ್ವಲ್ಪ ಲೈಟ್. ಇನ್ನೊಂದು ಧ್ವನಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರು ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟವರು ಜವಾಹರ್ಲಾಲ್ ನೆಹರೂಜಿಯವರು. ಅವರು ಇಷ್ಟವಂತ ವ್ಯಕ್ತಿ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟವರು लाल बहादुर शास्त्री जी। भारत के समासों देश के वासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका। मित्रों, भारत कोई भूमि का टुकड़ा नहीं है, ये जीता जागता राष्ट्र पुरुष है। ये अर्पण का भूमि है, ये तर्पण का भूमि है, ये वंदन का धरती है, अभिनंदन का धरती है। यहाँ के नदियां हमारे लिए पवित्र गंगा माता है। हम जिएंगे तो भारत के लिए, मरेंगे तो भारत के लिए। मरने के बाद भी गंगा जल में बहती हुई अस्थियों को कोई कान लगा कर सुनेगा तो एक ही आवाज आएगी, भारत माता की। बहुत बहुत धन्यवाद है आपका। ಇನ್ನೊಬ್ಬ ನೋಡಿಗೆ ಬಂದ ಸರ್ ನಮಗೆ ಇನ್ನೇನು ಮಾಡಬೇಕಂತ ಬಾಹುಬಲಿಗೆ ಕಟ್ಟಪ್ಪನಿಗೆ ಮಾರ್ಗ ತೋರಿಸಲೇ ಇಲ್ಲ. ಹಾಗಾಗಿ ರಾತ್ರಿ 2 ಗಂಟೆ ಕರೆದುಕೊಂಡು ಹೋಗಿ ಖಡ್ಗದಿಂದ ಇರಿದು ಕೊಂದು ಬಿಟ್ಟ. ಪ್ರಿನ್ಸಿಪಲ್ AC ರೂಮಲ್ಲಿ ಬೆಳೆದ್ಬಿಟ್ರು. ನಿಮ್ಮ ಮುಂದಿನ ಉದ್ದೇಶ ಅಂದ್ರು. ಅವನು ಹೇಳಿದ, ನಮ್ಮನೇಲೂ ನಮ್ಮ ಅಣ್ಣನ ಮಗಳು ಮದುವೆ ಇದೆ ಸರ್, ನೀವು ರಜೆ ಕೊಟ್ಟಿಲ್ಲ ಅಂದ್ರೆ ನಾನೆಲ್ಲಿ ಕಟ್ಟಪ್ಪ ಆಗ್ತೀನಿ ಅಂತ ಭಯ ಆಗ್ತಾ ಇದ್ದೀನಿ. ಪ್ರಿನ್ಸಿಪಲ್ ರಜೆ ಸಹಿ ಮಾಡಿಕೊಟ್ರು. ಇನ್ನು 2 ವರ್ಷ ಕಾಲೇಜಿಗೆ ಬರ್ಕೊಂಡು ಹೋಗೋದು. ನೋಡಿ, ಇಂತಿಂಥ ಮಕ್ಕಳು ಇರ್ತಾರೆ.
ಕಾಲೇಜಿನಲ್ಲಿ ಹಾಸ್ಯ ಪ್ರಸಿದ್ಧಾಳೆ. ನಮ್ಮ ತಂಗಿ ನನ್ನ ಹೆಂಡತಿ ಅಷ್ಟು ಪ್ರೀತಿಸಲ್ಲ, ಅಷ್ಟು ಪ್ರೀತಿಯಿಂದ ನೋಡ್ಕೊಳಲ್ಲ, ಅಷ್ಟು ಸರಿಯಾಗಿ ನೋಡ್ಕೊಳಲ್ಲ. ನಾನು ಹಂಗಲ್ಲ, ನಮ್ಮ ಹೆಂಡತಿ ತಂಗಿದಾಳೆ. ಇದು ಹಂಗಲ್ಲಣ್ಣ, ನೀವು ಅಂತ ಕೂಗಿದ್ರೆ ನನ್ನ ಕ್ಯಾರೆಕ್ಟರ್ ಹಾಳಾಗಿ ಹೋಗ್ತೀನಿ. ಪೂರ ಕೇಳಿ ಹೆಂಗಂದ್ರೆ, ನಮ್ಮ ಹೆಂಡತಿ ತಂಗಿದಾಳೆ, ಆಕೆನ ಓದಿಸಿ ಬರೆಸಿ ವಿದ್ಯಾವಂತೆಯನ್ನು ಮಾಡಿ ಮದುವೆ ಮಾಡಿ ಕೊಟ್ಟೆ. ನೋಡಿ, ಈಗ ಚಪ್ಪಾಡಿ ತಟ್ಟಿದ್ರೆ ನನಗೊಂದು ಗೌರವ. ನೀವು ಮಧ್ಯದಲ್ಲಿ ಚಪ್ಪಾಡಿ ತಟ್ಟಿದ್ರೆ ಅನುಮಾನ ಜನರಿಗೆ. ಇದು ಪ್ರೀತಿಯಲ್ಲಿ ಗಂಡ್ಮಕ್ಳು ಶ್ರೇಷ್ಠ. ಇನ್ನೂ ಒಂದು ಉದಾಹರಣೆ, ಈಗ ನೋಡಿ, ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡಿರ್ತೀವಿ, ಹೋಗ್ತೀವಿ, ರಾತ್ರಿ 11-12 ಗಂಟೆ ಆಗ್ತದೆ. ಬಸ್ಸಲ್ಲಿ ಹುಡುಗ ನಿದ್ದೆಗಟ್ಟು ಹೋಗಿ ಕೂತ್ಕೊಂಡಿರ್ತಾನೆ, ಪಕ್ಕದಲ್ಲಿ ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿ ಪಕ್ಕಕ್ಕೆ ಭುಜದ ಮೇಲೆ ತಲೆ ಇಟ್ಟು ಮಲಗಿಬಿಡ್ತಾನೆ. ಆ ಹುಡುಗಿ ಬಸ್ನ ನಿಲ್ಲಿಸಿ ಕಂಡಕ್ಟರ್ ಡ್ರೈವರ್ನ ಕರೆಸಿ ಅವನ್ನ ಬಡಿಸಿಬಿಡ್ತಾಳೆ. ಅದನ್ನೇ ಉಲ್ಟಾ ಮಾಡಿ ಆ ಹುಡುಗ ಕೂತ್ಕೊಂಡಿದ್ದ ಅಂತ ತಿಳ್ಕೊಂಡು, ಯಾರೋ ಒಂದು ಹುಡುಗಿ ಬಂದು ಪಕ್ಕಕ್ಕೆ ಕೂತ್ಕೊಂಡು ತಲೆ ಇಟ್ಟು ಮಲ್ಕೊಂಡ್ಲು ಅಂದರೆ ಅವನು ಇಲ್ಲೇ ಪಕ್ಕಕ್ಕೆ, ಇದು ನೆಕ್ಸ್ಟ್ ಸ್ಟಾಪ್ ಯಾವ್ದು, ಹಾಸನದಿಂದ ಹೋಗ್ತಾನೆ. ಇದೆಯಾ ನೆಕ್ಸ್ಟ್ ಬೇಡೂರು ಕ್ರಾಸ್ಗೆ ಇಳಿಬೇಕು, ಅವನು ಇಳಿಯೋದೇ ಇಲ್ಲ. ಯಾಕಂದ್ರೆ ಆ ಹುಡುಗಿ ಎಲ್ಲಿವರೆಗೆ ಹೋಗ್ತಾಳೆ ಅಲ್ಲಿವರೆಗೆ ಹೋಗಿ ಟ್ರಾಪ್ ಕೊಟ್ಟು ವಾಪಸ್ ಬರ್ತಾನೆ. ಯಾಕಂದ್ರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಗೌರವ, ಪ್ರೀತಿ. ಇಂಥವೆಲ್ಲ ಬೇಡ ಅಂತಾರೆ. ಅಷ್ಟು ಅಭಿಮಾನ ನಮ್ಮ ಗಂಡ್ಮಕ್ಳು ಪ್ರೀತಿ ಮೇಲೆ. ಅದಕ್ಕೆ ಒಬ್ಬ ಹುಡುಗ ಒಂದು ಕವಿ ಬರೆದ, ಏನಂತ, ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮುಂದಿರುವ ದೀಪನೇ ಬೇರೆ. ನನ್ನ ಕಣ್ಣು ಮುಂದೆ 1000 ದೀಪಗಳಿದ್ದರೂ ದೇವರ ಮುಂದಿರುವ ದೀಪನೇ ಬೇರೆ. ಕಣ್ಣಲ್ಲಿ 1000 ಹುಡುಗಿಯರಿದ್ದರೂ ಮನಸ್ಸಿನಲ್ಲಿರುವ ಹುಡುಗಿನೇ ಬೇರೆ. ನನ್ನ ಅವಳ ಸಂಬಂಧ ನನ್ನವಳಿಗೆ ಗೊತ್ತಾದಾಗಿನಿಂದ, ನನ್ನವಳಿಗೆ ಗೊತ್ತಾದಾಗಿನಿಂದ ಕೇಳುತ್ತಿದ್ದಾಳೆ, ನಮ್ಮಿಬ್ಬರಲ್ಲಿ ಯಾರು ನನಗೆ ಚಂದ. ನಾನಂದೆ, ಹೇಗೆ ವರ್ಣಿಸಲಿ ಹೂಗಳ ಮಕರಂದ, ನಿನ್ನ ಸನಿಹ ಶ್ರೀಗಂಧ, ಅವಳ ಸನಿಹ ಪರಮಾನಂದ. ಆಗ ನನ್ನವಳೆಂದಳು, ಮೊನ್ನೆ ನನ್ನ ಗೆಳೆಯನು ನನಗೆ ಹಿಂಗೆ ಅಂದ. ಇದೆಷ್ಟು ಡೇಂಜರ್ ನೋಡಿ. ಪ್ರತಿಯೊಂದು ನಾನು ಫಸ್ಟ್ ಮೊದಲೇ ಮದುವೆ ಆದೆ, ಮೊದಲೇ ಅಲ್ಲ, ಆದಿತ್ಯ ಒಂದು. ಈಗ ನೋಡ್ರಿ, ಭಾಳ ವರ್ಷಗಳಾದ್ಮೇಲೆ ಮದುವೆ ಆಗಲಿಲ್ಲ ಅಂದ್ರೆ 40 ವರ್ಷ 35 ವರ್ಷ ಮದುವೆ ಆಗಲಿಲ್ಲ ಅಂದ್ರೆ ಮನುಷ್ಯನ ಟೆನ್ಷನ್ ಆಗಿಬಿಡ್ತದೆ. ನಮ್ಮ ಮನೆಯಲ್ಲಿ ಹೇಳಿದ್ರು, ನೀನು ಸ್ವಲ್ಪ ಜಾಸ್ತಿ ಮಾತಾಡ್ತೀಯ, ಹಾಗಾಗಿ ನಿನಗೆ ಯಾರು ಹುಡುಗಿಯರು ಲೈಕ್ ಮಾಡ್ತಾ ಇಲ್ಲ, ದಪ್ಪಿದೆಯಾ ಅಂತ ರಿಜೆಕ್ಟ್ ಮಾಡ್ತಿದ್ದಾರೆ. ಇದು ಕೊನೆಯದಾಗಿ ಒಂದೇ ಒಂದು ಹುಡುಗಿನ ತೋರಿಸ್ತೀನಿ, ಅವ್ರು ಒಪ್ಕೊಂಡ್ರೆ ಸರಿ, ಇರೋದು ಮದುವೆನೇ ಬೇಡ ಅಂದರು. ನಾನು ಮಾತಾಡಬಾರ್ದು ಅಂತ ಮೌನವಾಗಿ ಕೂತ್ಕೊಂಡಿದ್ದೆ. 1 ಗಂಟೆ ಆಯಿತು, ಹುಡುಗಿನ ಕರ್ಕೊಂಡ್ಬಂದು ಕೂಡಿಸಿದ್ರು. ನಾನು ಕೂತ್ಕೊಂಡೆ, ನೋಡಿದೆ, ಮಾತಾಡಲಿಲ್ಲ. ಯಾಕಂದರೆ ನಮ್ಮ ಮನೇಲಿ ಕಂಡೀಷನ್ ಮಾಡಿದ್ರಲ್ಲ ಮಾತಾಡ್ಬಿಡೋದಂತ. ಹಾಗಾಗಿ ನಾನೇನು ಮಾಡಿದೆ, ಸುಮ್ಮನೆ ಕೂತ್ಕೊಂಡಾಗ ಅವರು ಹುಡುಗಿ ಮನೆಯವರು ಅಂದರು, ಹುಡುಗ ಮೂಗಿದ್ದಾನ ಅಂದರು. ಮಾತು ಬರೋಲ್ಲ, ಅವ್ನು ಮಾತಾಡ್ತಾನೆ ಅಂತ. ಇಮಿಡಿಯೇಟಾಗಿ ನಮ್ಮ ಮಾಮ ಮಾತಾಡ್ಸೋ ಅಂದ್ಬಿಟ್ಟ. ಒಮ್ಮೆ ನಮ್ಮಲ್ಲಿ ಮಾತಾಡ್ಸೋದಾಗ ಏನು ಮಾಡ್ತಿದ್ರು, ಟೆನ್ಷನ್ ಆಗಿಬಿಡ್ತು, ಗೊತ್ತಾಗಲಿಲ್ಲ. ಹಾಗೂ ಹೀಗೂ ಮಾಡಿ ಒಂದು ಧೈರ್ಯವಾಗಿ ಮಾತಾಡಿಸಿದೆ. ಏನಂತ, ಅಕ್ಕ ಆರಾಮ ಅಂದೆ. ಆರಾಮ ಬಾತಮ್ಮ ಅಂತ. ಯಾಕಂದರೆ ನೋಡ್ರಿ, ಹಂಗೆ ಮದುವೆ ಆದೆ. ಫೋಟೋಗ್ರಾಫರ್ ಇಲ್ಲಿ ನೋಡ್ರಿ, ಇಲ್ಲಿ ಕಾರ್ಯಕ್ರಮ ಫೋಟೋಗ್ರಾಫರ್ ಇಲ್ಲ, ಫೋಟೋಗ್ರಾಫರ್ ಭಾರಿ ಇರ್ತಾರೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಏಕಮಾತ್ರ ಗಂಡಸು ಅಂದರೆ ಫೋಟೋಗ್ರಾಫರ್. ಯಾಕಂದರೆ ನಮ್ಮ ಮದುವೆಯಲ್ಲಿ ನಮ್ಮ ಹೆಂಡತಿ ನಮ್ಮ ಮಾತು ಕೇಳ್ತಿರೋದಿಲ್ಲ, ಫೋಟೋಗ್ರಾಫರ್ ಮಾತೇ ಕೇಳ್ತಿರ್ತಾರೆ. ಫೋಟೋಗ್ರಾಫರ್ಗೆ ಒಂದು ಅಭ್ಯಾಸ ಇರ್ತದೆ, ಏನಂತ, ಈ ಕಡೆ ನೋಡಿ ಅಂತಿರ್ತಿರೋ. ಅವ್ನ ಗೆಳೆಯನ ಮದುವೆ, ಅವನು ಬಂದ, ನನ್ನ ಗೆಳೆಯನ ಮದುವೆ ಇದೆ, ನಿನಗೊಂದು ನ್ಯಾಚುರಲ್ ಆಗಿರೋಂಥ ಒಂದು ಫೋಟೋ ಕೊಡ್ತೀನಿ, ಏನು 1 2 3 ಅಂತೀನಿ, ನೀನು ಈ ಕಡೆ ನೋಡಿದ್ರೆ ತಾಳಿ ಕಟ್ಟಬೇಕು ಅಂದ್ರೆ ನ್ಯಾಚುರಲ್ ಆಗಿ ಬಂದ್ಬಿಡ್ತದೆ. ಸರಿ ಆಯ್ತು, 1 2 3 ಅಂತ ಈ ಕಡೆ ನೋಡ್ದಂತ ತಾಳಿ ಕಟ್ಬಿಟ್ಟ. ಯಾರಿಗೆ ಕಟ್ಬಿಟ್ಟಾನೆ? ಆ ಹುಡುಗಿ ತಾಯಿಗೆ. ನೋಡ್ರಿ ಲಾಸ್ಟ್ ಅಂತ ಅಲ್ಲ, ಏನಾಯ್ತು, ಹಿಂಗೆ ಕಾರ್ಯಕ್ರಮ ಎಲ್ಲ ಕಡೆ ಹೋಗ್ತಾರೆ. ನನ್ನ ಮದುವೆ ಆಯ್ತು. ಆದ್ಮೇಲೆ ನಮ್ಮ ಮನೆ ಎದುರು ಮದುವೆ ಆಗಿದ್ದ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಪಕ್ಕದ ಎದುರ ಬಂದ್ರೆ ಮನೆ. ರಾತ್ರಿ 8 ಗಂಟೆ ಆಗ್ತದಾಗ ನಾನು ಹೆಂಡತಿ ಕರೆದು ತೋರಿಸಿದ್ಲು, ಬರ್ರಿ ಇಲ್ಲಿ ಅಂದು. ಏನು ಅಂದೆ, ಅವ್ರು ನೋಡ್ರಿ ಅಂದು. ಕಿಟಕಿ ಓಪನ್ ಆಯಿತು, ನೋಡಿದೆ. ಅವನೊಂದು ಏನು ಮಾಡಿದ ಅಂದರೆ, 8 ಗಂಟೆಗೆ ಒಂದು ಚೇರ್ ತಂದು ಹಾಕ್ತಿದ್ದ, ಹೆಂಡತಿನ ಕರ್ಕೊಂಬಂದು ಕೂಡಿಸ್ತಿದ್ದ. ಒಂದು ಪುಟ್ಟಿ ಹೂವು ತಂದು ಹೆಂಡತಿ ಮನೆ ಹಾಕ್ತಿದ್ದ. ಇದನ್ನು ನನ್ನ ಹೆಂಡತಿ ನೋಡಿದ್ದು. ನೀವು ಹಂಗೆ ಮಾಡ್ರಿ ಅಂದರು. ನನಗೆ 2 ದಿನ ಟೈಮ್ ಕೊಡು, ನಾನು ಸ್ವಲ್ಪ ವಿಚಾರ ಮಾಡ್ಕೊಂಬಂದು ಹೇಳ್ತೀನಿ. ನಾನು ಮಾರ್ಕೆಟ್ಗೆ ಹೋದೆ, ಅವ್ನು ಸಿಕ್ಕ. ಅಣ್ಣ, ನೀನು ನನಗೆ ಮಾನಸಿಕ ಮಾಡಿಬಿಟ್ಟಿದ್ದಿ, 8 ಗಂಟೆಗೆ ತಂದು ಚೇರ್ ಹಾಕಿ
ಹೆಂಡತಿ ಕರ್ಕೊಂಡು ಕೂಡಿಸಿ ಹೂವು ಹಾಕ್ತಿಯಲ್ಲ, ಏನು ವಿಶೇಷ? ಏನಿಲ್ಲ ಸರ್, ನಂದು ಹೂವಿನ ಬಿಸ್ನೆಸ್. 8 ಗಂಟೆವರೆಗೂ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ಮಿಕ್ಕಿದ್ದು ತಂದು ಹೆಂಡತಿ ಮೇಲೆ ಹಾಕ್ತೀನಿ. ನನಗೆ ಖುಷಿ ಆದ್ರೆ ಥ್ಯಾಂಕ್ಸ್ ಅಣ್ಣ ಅಂದೆ. ಯಾಕಂದ್ರೆ ನಾನು ಇನ್ನೂ ಅವಾಗ ಕಾರ್ಯಕ್ರಮ ಮಾಡ್ತಿದ್ದಿಲ್ಲ, ನಾನು ಬಿಸ್ನೆಸ್ ಮಾಡ್ತಿದ್ದೆ. ನಾನು ಹೆಂಡತಿಗೆ ಒಂದು ಹೇಳಿದೆ, ಸಮಸ್ಯೆ ಏನು ಗೊತ್ತಾ ಅಂದ. ಏನು ಅಂದ. ಏನಿಲ್ಲ, ಅವನು ಹೂವಿನ ಅಂಗಡಿ ಇದೆ, 8 ಗಂಟೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಾನೆ, ಉಳಿದಿದ್ದು ತಂದು ಹೆಂಡತಿ ಮೇಲೆ ಹಾಕ್ತಾನೆ. ನಂದು ಕಾರ್ಪೊರೇಟ್ ಬಿಸ್ನೆಸ್ ಇದೆ, ಏನು ಮಾಡಲಿ? ಆವತ್ತು ಮುಚ್ಚಿದ ಕಿಟಕಿ ಇನ್ನೂ ತೆಗೆದೇ ಇದೆ. ಹಂಗೆ ಮನುಷ್ಯನಿಗೂ ಮೊಬೈಲ್ಗೂ ಬಹಳ ಹತ್ತಿರಲ್ಲ. ಮೊಬೈಲ್ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಕಾಲ್ ಮಾಡೋಕ್ಕಾಗಲ್ಲ. ಸಂಸಾರವೆನ್ನೋದು ಮೊಬೈಲ್ ಇದ್ದಂಗೆ. ಸಂಸಾರವೆಂಬ ಮೊಬೈಲ್ಗೆ ಹೆಂಡತಿಯ ಸಿಮ್ ಕಾರ್ಡು, ಗಂಡನೇ ಕರೆನ್ಸಿ, ಮಕ್ಕಳೇ ಕಾಲ್ಗಳು. ಗಂಡ ಆದರೆ ಇನ್ಕಮಿಂಗು, ಹೆಣ್ಣಾದರೆ ಔಟ್ ಗೋಯಿಂಗು, ಮಕ್ಕಳೇ ಬೇಡ ಅಂದರೆ ಮಿಸ್ಡ್ ಕಾಲ್ಗಳು. ದೇಹ ಅನ್ನೋದು ಮೊಬೈಲ್ ಇದ್ದಂಗೆ. ದೇಹ ಎಂಬ ಮೊಬೈಲ್ಗೆ ಹೆಸರೇ ಸಿಮ್ ಕಾರ್ಡು, ಉಸಿರೇ ಕರೆನ್ಸಿ. ಸ್ವಿಚ್ ಆನ್ ಆದರೆ ಜನನ, ಸ್ವಿಚ್ ಆಫ್ ಆದರೆ ಮರಣ. ನೆಟ್ವರ್ಕ್ಗೆ ಜೀವನ, ನಗುವೇ ರೀಚಾರ್ಜ್ ಬ್ಯಾಟ್ರಿ. ಇಲ್ಲಿ ಚಪ್ಪಾಳೆ ತಟ್ಟಬೇಕಾಗಿತ್ತು ನೀವು. ಅಂಥ ನಗುವಿನ 2005 2006ರಲ್ಲಿ ಊರು ಹೊರಗಡೆ ಮಳೆ ಇರಲಿಲ್ಲ, ಆದರೆ ಥಿಯೇಟರ್ನಲ್ಲಿ ಫುಲ್ ಮಳೆ. ಅದೇ ಮುಂಗಾರ ಮಳೆ ನೋಡಿ. ಯಾರ ಮೊಬೈಲಲ್ಲಿ ನೋಡಿ, ಲ್ಯಾಂಡ್ಲೈನ್ ನೋಡಿ, ಕಾರ್ ರಿವರ್ಸ್ ತಗೊಂಡ್ರೆ ಸತಿ ಸಾಕು, ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ಮಾಯದ ಲೋಕದಿಂದ. ಆಮೇಲೆ ಇನ್ನೊಂದು ಸಿನಿಮಾ ಬಂತು 2007ಕ್ಕೆ, 2006ಕ್ಕೆ. ಏನು ಕಪ್ಪಗಿರೋರಿಗೆಲ್ಲ ಏನು ಡಿಮ್ಯಾಂಡ್, ತುಂಬ ದುನಿಯಾ. ಕರಿಯ ಐ ಲವ್ ಯು, ಕರುನಾಡ ಮೇಲಾಣೆ, ನನಗೊಂದು ಪ್ರೇಮದ ಪತ್ರ ಬರೆಯೋಕೆ ನನಗಾಸೆ. ಇದೊಂದು ಟ್ರೆಂಡ್. ನೀವು ನಾ ಆಡ್ತಾ ಇದ್ರೆ ನೀವೆಲ್ಲರೂ ಒನ್ ಮೋರ್ ಅನ್ಬೇಕು ನೀವು. ನೋಡಿದ್ರ ಯಾವ್ದು ಟ್ರೆಂಡ್ ಇರುತ್ತೆ ಅದನ್ನೇ ಬಂದ್ಬಿಡ್ತಿದ್ರಿ. ಹಂಗಾಗಿ ನಿನ್ನೊಂದು ಹುಡುಗಿ ಕಾರ್ಯಕ್ರಮ ಹೋಗಿದ್ದೆ, ಕಲ್ಪನಾ ಇವರಿಂದ ಪ್ರಾರ್ಥನಾ ಗೀತೆ. ಒಳಗೆ ಕಾಲಿ ಕಾಲಿ ನೀ ಮನದೊಳಗೆ ಇದ್ದರು, ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ ಹೋನಲ್ಲ ನೀನಲ್ಲ. ಮತ್ತೆ ಯಾರು? ಇದು ಒಂದು ಟ್ರೆಂಡ್ ಆಗಿತ್ತು. ಇದ್ರ ಹಿಂದ್ಗಡೆ ಏನೊಂದು ಬಂದಿತ್ತು, ನಾನು ನಂದಿನಿ ಪಿಜಿಲಿ ಇರ್ತೀನಿ, ಊಟ ಸೇರಲ್ಲ. ಎಷ್ಟು ಪರ್ಫೆಕ್ಟ್ ಇದೆ. ಈಗ ಉಪೇಂದ್ರ ಅವರು ಒಂದು ಸಾಂಗ್ ಬಿಟ್ಟಾರೆ, ವೈರಲ್ ಆಗುತ್ತೆ. ಏನದು? ಎಲ್ಲ ಹಾಡುಗಳು ಮಾಡಿ ಒಂದು ಸಾಂಗ್ ಮಾಡಿಬಿಟ್ರೆ ಅವರು. ಹಿಂಗಿದ್ದಾರೆ ಹೆಂಡತಿ ನೋಡಿ ಸಾಕು, ಕುಣಿದು ಕುಣಿದು ಬಾರೆ, ನಲಿದು ಬಾರೆ ಅಂದ್ರೆ ಕುಣ್ಕಂತ ಬರ್ತಿದ್ರು. ಮೈಸೂರು ದಸರಾಕ್ಕೆ ಮುಂದೆ ಹೋಗಿದ್ದಾರೆ, ಅಂಬಾರಿ ನೋಡಿದ್ರು. ಮುಂಚೆ 15 ವರ್ಷ ಫೋಟೋ ನೋಡ್ತಾನೆ, ಈಗ ನೋಡ್ತಾನೆ. ಈಗ 180 kg. ಕೂತ್ಕೊಂಡ್ರೆ ಆಗ್ತಾ ಇಲ್ಲ, ಹೇಳೋದಾಗ್ತಾ ಇಲ್ಲ, ನಡೆಯೋದಾಗ್ತಿಲ್ಲ. ಇವಳನ್ನ ನೋಡಿ ಆನಿನೇ ಗಾಬರಿ ಆಗಿಬಿಡ್ತು. ಸಾಂಗ್ ಉಲ್ಟಾ ಮಾಡ್ದ. ಏನಂತ? ಅನಿಸುತ್ತಿದೆ ಯಾಕೋ ಎಂದು ಅವಳೇನ ಇವಳೇ ಎಂದು, ಕಾಡಿಂದ ತಪ್ಪಿಸಿಕೊಂಡು ಕಾಡಾನೆ ಬಂದಿದೆ ಎಂದು. ಆಹಾ ಎಂತ ಭೀಕರ ಗಾತ್ರವೇ, ಕೊಲ್ಲಬೇಡ ಹೆಂಡತಿ ನೀನು, ಬಿದ್ದು ಸುಮ್ಮನೆ. ಮೊದಲು ಹೆಂಡತಿ ನೋಡಿದ ತಕ್ಷಣ ಕುಳಿದು 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 ಬಾರೆ ಕುಣ್ಕಂತ ಬರ್ತಿದ್ದು. ಈಗ ಸಾಂಗ್ ಉಲ್ಟಾ, ಕುಳಿತು ಕುಳಿತು ಬಾರೆ, ರೆಸ್ಟ್ ಮಾಡಿ ಬಾರೆ, ನಡೆವ ನಿನ್ನ ಹಿಂದೆ ಹೆಂಡ ಆನೆ ಸಾಲೆ, ಜೀವಕ್ಕೆ ಕುತ್ತು ತಂದವಳೆ, ಅಳತೆ ಮೀರಿ ಬೆಳೆದೆ ಎಲ್ಲಿ ನೀನೇ ವಿಸ್ಮಯ, ನಿನ್ನ ಪಕ್ಕದಲ್ಲಿ ನಿಂತೋವಾದೆ ನಾನು ಮಂಗಮಾಯ. ಶುಭವಾಗಲಿ. ಇನ್ನೊಂದು ಮದುವೆ ಮನೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಹಾಡು, ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ.
ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆ ಮನೆ ಇನ್ನೊಂದು ಮದುವೆ ಹೋದ್ವಿ, ಅಲ್ಲಿ ತಾಳಿ ಕಟ್ಟಿದ ತಕ್ಷಣ ಒಂದು ಹಾಡು, ಎಷ್ಟು ಸಂದರ್ಭಕ್ಕಾಗಿ ಎಷ್ಟಂತ ಹಾಡು. ತಂದೆ ಹೇಳ್ತಕ್ಕಂಥ ಮಾತು, ತಂದೆ ಕೊಡಿಸೋ ಸೀರೆ ಮದುವೆಯಾಗೋವರೆಗೆ, ತಾಯಿ ಕೊಡಿಸೋ ಸೀರೆ ತಾಯಿಯಾಗೋವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಡ್ಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಬಾಳು ಇರುವವರೆಗೆ, ಮಣ್ಣಿನ ಋಣವು ತೀರುವವರೆಗೆ. ನೋಡಿ ಇಲ್ಲಿ ತನ ಚೆನ್ನಾಗಿತ್ತು. ಈಗ ಮದುವೆ ಮನೆ ಹೋಗಿನಿ, ಮದುವೆ ಮನೆ ಹೋಗಿನಿ, ತಾಳಿ ಕಟ್ಟಿದ ತಕ್ಷಣ ಹಾಡು, ಜೀವ ಹೋದ ಬಳ್ಳಿಗೆ ನೀರೇಕೆ, ಲೂಟಿಯಾದ ತೋಟಕ್ಕೆ ಕಾವಲೇಕೆ, ನಾನು ಇರದ ನನ್ನಲ್ಲಿ ನೀನ್ಯಾಕೆ, ಬುಟ್ಬೂಡೆ ನನ್ನಷ್ಟಕ್ಕೆ ನಾನು ಮಗನೇ ಬಿಟ್ಟು ಬಿಡೋದ್ರೆ ಮದುವೆ ಆಗಿ ತಾಳಿ ಕಟ್ಟಿ 5 ನಿಮಿಷ ಆಗಿಲ್ಲ, ಬಿಡೋದ್ರೆ ಹೆಂಗ್ ಬಿಡ್ತಾಳ್ರಿ. ಇನ್ನೊಂದು ಮದುವೆ ಹೋಗಿರಿ, ಒಳ್ಳೆ ಸಾಂಗ್ ಇಲ್ಲೇ ಇಲ್ಲ. ಸಾಂಗ್ ತಾಳಿ ಕಟ್ಟಿದ ತಕ್ಷಣ ಹಾಡು, ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಹೊಡಿಲೇ ತಾಳಿ ಹೋಗೋದು ಓಡು. ಈಗ ಮದುವೆ ಈ ಹಾಸನದಲ್ಲಿ ಮಾಡಿದ್ರೆ, ಹಾಸನದಲ್ಲಿ ಎಲ್ಲೋ ಒಂದು ಕಡೆ, ಇಲ್ಲಿ ಮದುವೆ ಆದರೆ ಆ ಕಡೆ ಎಲ್ಲ ಊಟಕ್ಕೆ ವ್ಯವಸ್ಥೆ ಆಗಿತ್ತು. ಬೆಂಗಳೂರಲ್ಲಿ ನಾವು ಮದುವೆ ಹೋಗಿದ್ವಿ, ಅರಮನೆ ಮೈದಾನದಿಂದ ಊಟ ಎಲ್ಲಿ ಮಾಡಿದರೆ ಗೊತ್ತೇ ಆಗ್ತಾ ಇಲ್ಲ. ನಾವು ಹೋಗಿ ಕೇಳಿದೆ, ಆರ್ಕೆಸ್ಟ್ರಾದಾಗ ಹಾಡ್ತಿದ್ರು, ಅವ್ರು ಹೋಗಿ ಕೇಳಿದೆ ಊಟದ ವ್ಯವಸ್ಥೆ ಎಲ್ಲಿ ಅಂತ ಕೇಳಿದೆ. ಅವ್ನು ನಮ್ಮನ್ನೇ ಕೇಳಿದ, ಎಲ್ಲಿ ಹೋಗುಮ್ಮ ಹುಬ್ಬಳ್ಳಿಯಲ್ಲಿ. ನೀವು ಬಂದಿದ್ರ ಮದುವೆಗೆ? ನಾನು ಹಿಂಗೆ ಅಂದೆ, ಯಾಕಂದ್ರೆ ಹಾಸನದಲ್ಲಿ ಮದುವೆ ಆಗಿದೆ, ಅವ್ರು ಹುಬ್ಬಳ್ಳಿ ಊಟಕ್ಕೆ ಹೋಗೋಣ ಅಂತ. ನಾವು ಹುಬ್ಬಳ್ಳಿಯಲ್ಲಿ, ಬಳ್ಳಾರಿಗೆ ಹೋಗುಮ, ಮಂಡ್ಯದಲ್ಲಿ ಮಾಡುಮ, ಎಡಮೂರಲ್ಲಿ ಬಲಮೂರಲ್ಲಿ ಪೊಲೀಸರ ಕೈಯಲ್ಲಿ, ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ಟು ಬೆಳಕಲ್ಲಿ, ಊಟ ನಮ್ದು ಊಟ ನಮ್ದು, ಎಣ್ಣೆ ನಿಮ್ದನ್ನ ಸೌಂಡ್ ಹೆಣ್ಮಕ್ಳಿಗೆ ಜಾಸ್ತಿ. ಇನ್ನೊಂದ್ಸಾರಿ, ಊಟ ನಮ್ದು. ನೀವು ಅನ್ಬಾರ್ದಮ್ಮ, ನೀವು ನಿಮ್ಮ ಬಾಯಿಂದ ಇಂಥ ಮಾತು ಬರಬಾರ್ದು. ಇಲ್ಲ, ಅವರು ಹೆಣ್ಮಕ್ಳು ಅಷ್ಟು ಒಳ್ಳೆ ಮನಸ್ಸು ಯಾರ್ದಿಲ್ಲ. ಅವ್ರು ಯಾಕೆ ಎಣ್ಣೆ ನಿಮ್ದು ಅಂದರೆ, ಶಿವರಾತ್ರಿ ಜಾಗರಣೆ ದಿನ ತಲೆಗೆ ಎಣ್ಣೆ ಹಾಕ್ಕೊಂಡ್ರೆ ತಂಪಾಗಿರ್ತದೆ, ಶಿವನ ಧ್ಯಾನ ಮಾಡ್ಬೋದು ಅಂತ ಅವ್ರ ಕಲ್ಪನೆ. ಸುತ್ತ ನಿಂತವರೆಲ್ಲ ಒಳಗೆ ಹಾಕೋದ್ರ ಬಗ್ಗೆ ಆಲೋಚನೆ ನಡೆಸಿದೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಕಾರ್ಯಕ್ರಮದ ಮುಂದಿನದಾಗಿ ನಾನು ಕವಿಯಾಗಿದ್ದೆ. ನಾನು ಕಾರ್ಯಕ್ರಮ ಕೊಟ್ಟಾಗ ಹೋದಾಗ, ಸರ್ ಪ್ರಾಣೇಶ್ ಸರ್ ಅಂದ್ರೆ, ನೀ ಯಾಕೆ ಕವನ ಓದಬಾರ್ದು? ನನ್ನ ಕವನ ಗೊತ್ತಿಲ್ಲ ಸರ್, ನಾ ಕೈ ಒಳಗೆ ಬರೆದು ತೋರಿಸ್ತೀನಿ ಓದೋನು. ಹೀಗೆ ಶುರುವಾಯಿತು. ಬಾಪೂಜಿ ಆಡಿಟೋರಿಯಂ ದಾವಣಗೆರೆಯಲ್ಲಿ ಹೀಗೆ ಜನ ಸೇರಿದ್ರು. ನಾನು ಶುರು ಮಾಡಿದೆ, ಕಲಾಭಿಮಾನಿಗಳೇ, ಕಲಾ ಪ್ರೇಮಿಗಳೇ, ಕಲಾ ಹಿತೈಷಿಗಳೇ, ಕಲಾ ಆರಾಧಕರೇ, ಇಂದು ನಿಮ್ಮನ್ನೆಲ್ಲ ನೋಡಿದ್ರೆ ನನ್ನ ಮನಸ್ಸಿಗೆ ಭಾಳ ಇದು ಆಗ್ತಾ ಇದೆ. ಇಂದು ನಿಮ್ಮ ಎದುರಿಗೆ ನಾನು ಕವಿಯಾಗಲು ಹೊರಟಿದ್ದೇನೆ. ನನ್ನ ಕವನದ ಹೆಸರು ಅಂದೆ. ಪ್ರಾಣೇಶ್ ಅವ್ರು ಎಂದು ಕೂತ್ಕೊಂಡಿದ್ರು, ಕೈಯಾಗಿ ಬರೆದು ತೋರಿಸಿದ್ರು. ನಾಯಿ ಅಂದರು. ನಾಯಿ ಅಂತ ಬರೀ ಸರ್ ಗುರುಗಳೇ ಬೇಡ ಅಂದೆ. ಯಾಕಂದ್ರೆ ನಾಯಿದೊಂದು ಅನುಭವ ಆಗಿತ್ತು. ಈ ಬೆಂಗಳೂರಲ್ಲಿ ಮನುಷ್ಯರಿಗಿಂತ ನಾಯಿಗೆ ಭಾಳ ವ್ಯಾಲ್ಯೂ ಇದೆ ರೀ. ಅದು ತಿನ್ನಕ್ಕೆ ಬ್ರೆಡ್ ಬೇರೆ, ಮಕ್ಕಳಿಗೆ ಬ್ರೆಡ್ ಬೇರೆ. ಮಕ್ಕಳಿಗೆ ಸ್ನಾನ ಮಾಡಿಸ್ತಾರಲ್ಲ ಗೊತ್ತಿಲ್ಲ, ನಾಯಿಗೆ ಮಾಡಿಸ್ತಾರೆ ನೋಡಿ. ಅವ್ರ ಮನೆಗೆ ಹೋದೆ, ಒಂದು ಹುಡುಗಿ, ಇಷ್ಟು ಹುಡುಗಿ, ಸಣ್ಣ ಹುಡುಗಿ ಬಂದು ಪವರಿಂಗ್ ಅಂತ ನಾಯಿ ಬಂತು. ಅಂಕಲ್ ಡಾಗಿ ಅಂತ, ಏನಮ್ಮ ಇದು ಅಂದೆ. ನಾಯಿ ಮೈ ತುಂಬ ಬಿಳಿ ಕೂದಲು ನಾಯಿ, ಭಾಳ ಸೊಗಸಾಗಿ ಚಂದತ್ತು ನಾಯಿ. ಎತ್ಕೊಂಡೆ, ಖುಷಿ ಆಯ್ತು, ಸಂತೋಷ ತಡ್ಕೊಳಕ್ಕೆ ಆಗಲಿಲ್ಲ. ನಾಯಿಗೊಂದು ಮುತ್ತು ಕೊಟ್ಟೆ. ಆ ಹುಡುಗಿ ಪಾಪ, ಅಂಕಲ್ ನಾಯಿ ಮುತ್ತು ಕೊಟ್ರ? ಹೌದು ಪುಟ್ಟಿ ಅಂತ. ಅದ್ರ ಮುಖ ಈ ಕಡೆ ಇಲ್ಲ, ಈ ಕಡೆ ಇದೆ. ಆ ನಾಯಿ ಮುಖ ಯಾವ ಕಡೆ ಗೊತ್ತಿಲ್ಲ. ಅದಕ್ಕೆ ನಾಯಿ ಬೇಡ ಸರ್ ಅಂದೆ. ಸರಿ ಇರಲಿ ಹೇಳೋ ಅಂದು. ಸರಿ ಹೇಳಿದೆ. ಕಲಾಭಿಮಾನಿಗಳೇ, ಕಲಾ ಪ್ರೇಮಿಗಳೇ, ಕಲಾ ಹಿತೈಷಿಗಳೇ, ನಾನಿಂದು ಕವಿಯಾಗಲು ಹೊರಟಿದ್ದೇನೆ. ನನ್ನ ಕವನದ ಹೆಸರು ನಾಯಿ ಎಂದೆ. ಮುಖ ಕೂತವ್ರು ಯಜಮಾನ್ರು ಎದ್ದು ನಿಂತು, ಬೊಗಳಿ ಅಂದರು. ಸರ್ ಏನು ಸಾರ್ ಬೊಗಳಿ ಅಂತಿರಲ್ಲ ಅಂದೆ. ನಾಯಿ ಅಂದ್ರೆ ಏನು ಮಾಡೋದು ಸಾರ್? ಕವನದ ಹೆಸರು ಸರ್. ಸರಿ ಹೇಳಿ ಅಂದರು. ಶುರು. ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ,
ಸಾಕಿದ್ದೇಳು ಒಂದು ನಾಯಿ ಅಂದೆ. ಜನ ಎಲ್ಲ ಖುಷಿ ಆಗ್ಬಿಟ್ಟು ವಾವಾ 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 ಅಂದ್ಬಿಟ್ಟು ವಾವಾ ಅಂತ ನನಗೆ ಖುಷಿ ಆಯಿತು. ಈ ಕಡೆ ನೋಡಿದ್ರೆ ನಮ್ಮ ಬಸವರಾಜ್ ಮಾಮಣಿಯವ್ರ ಮಾತು ನಾ ಎಂದು ಕೇಳಿದ್ದಿಲ್ಲ, ಅವತ್ತು ಕೇಳಿಬಿಟ್ಟೆ. ಇದನ್ನು 3 ಸಾರಿ ಹೇಳಂದ್ರು. 3 ಸಾರಿ ಹೇಳಂದಾಗ ಪ್ರತಿ ಸಾರಿ ಈ ಕಡೆ ಟರ್ನ್ ಆಗಿ ಏನು ನೋಡೋದು ಅಂತ ತಿಳ್ಕೊಂಡು ಧೈರ್ಯವಾಗಿ ಈ ಕಡೆ ನಿಂತು ಹೇಳಕ್ ಶುರು ಮಾಡಿದೆ. ನಮ್ಮ ತಾಯಿ ಸಾಕಿದ್ದಳ ಒಂದು ನಾಯಿ, ಸಾಕಿದ್ದಳ ಒಂದು ನಾಯಿ. ಈ ಕಡೆ ಕೂತಾರೆಲ್ಲ ವಾವಾ ವಾವಾ. ತಿರ್ಗ ಈ ಕಡೆ ನಮ್ಮ ತಾಯಿ ಸಾಕಿದ್ದಳ ಒಂದು ನಾಯಿ, ಸಾಕಿದ್ದಳ ಒಂದು ನಾಯಿ. ಜನ ಎಲ್ಲ ವಾವಾ ವಾವಾ. ತಿರ್ಗ ಹಿಂದ್ಗಡೆ ನಮ್ಮ ತಾಯಿ ಸಾಕಿದ್ದಳ ಒಂದು ನಾಯಿ, ಸಾಕಿದ್ದಳ ಒಂದು ನಾಯಿ ಅಂದೆ. ಹಿಂದೆ ಸುತ್ತ ನಿಂತಾರೆಲ್ಲ ವಾವಾ ವಾವಾ ಅಂದ್ಬಿಟ್ರು. ಅರ್ಧ ಗಂಟೆ ಆಯ್ತು ಇಷ್ಟೇ, ನಾಯಿ ಮುಂದೆ ಹೋಗ್ತಾನೆ ಇಲ್ಲ. ನಾನು ಹಿಂಗೆ ತಿರುಗಿದೆ, ಏನು ಮಾಡಬೇಕು ತಿಳ್ಕೊಂಡು ಗಂಡು ಮಕ್ಕಳೆಲ್ಲ ರೌಂಡ್ ನಿಂತಿದ್ರು. ಅವ್ರು ನೋಡಿ ಹೇಳಿದೆ ನಮ್ಮ ತಾಯಿ ಸಾಕಿದ್ದಾಳ ಒಂದು ನಾಯಿ ಅಂದೆ. ಅದರಲ್ಲಿ ಒಬ್ರು ಪೂರ ತಲೆ ಕಟ್ಟಾಗ್ಬಿಟ್ಟಿತ್ತು. ಅಂದ್ರು ಇನ್ನೇ ಒಳ್ಳೇದಲ್ಲ ಅಂದ್ಕೊಂಡು ಹಿಂಗೆ ತಿರುಗಿ ನೋಡಿದೆ. ನಮ್ಮೂರವನೇ, ನಮ್ಮ ಮನೆ ಪಕ್ಕದ ಒಬ್ಬಳಿಗೆ ಇದ್ದ, ಮುಂದೆ ಕುತ್ಕೊಂಡಿದ್ದ. ಅವನ್ನ ನೋಡಿ ಹೇಳಿದ್ರೆ ಆಯ್ತು ಅಂತ. ನಮ್ಮ ತಾಯಿ ಸಾಕಿದ್ದಳು ಅಂತ ಈ ಕಡೆ ತಿರುಗಿ ಮುಂದೆ ಹೇಳ್ಬೇಕಂತ ಈ ಕಡೆ ನೋಡ್ತೀನಿ, ಇವರಿಬ್ರು ಇಲ್ಲಿಲ್ಲ. ಈಗ ಹೆಂಗ ಟೀ ಕುಡಿಯೋಕೆ ಕೊಟ್ಟರೆ ಟೀ ಕುಡಿಯೋಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಬಂದು ಕೂಡೋವರೆಗೂ ಅದನ್ನೇ ನಾಯಿನ ಆಡಿಸ್ಬೇಕು ನಾನು. ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ. ಜನ ಎಲ್ಲ ನಿಮ್ಮಷ್ಟು ಒಳ್ಳೆ ಜನ ಇರಲಿಲ್ಲ ಪಾಪ. ತಿರ್ಗಾ ಏನು ಮಾಡಿದೆ, ನಮ್ಮವರು ಹುಡುಗಿದ್ದ, ಅವನು ನೋಡಿ ಹೇಳಿದೆ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಅಂದೆ. ಎಲ್ಲರಿಗಿಂತ ಜಾಸ್ತಿ ತಲೆ ಅವನಿಗೆ ಕೆಟ್ಟಿತ್ತು. ಅವನು ಎದ್ದಿಂತು ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಹೇಳಿದ, ನಮ್ಮ ಭಾಷೆಯೊಳಗೆ ಏನಂದ, ಏ ಹುಚ್ಚುಳೆ ಮಗನೇ, ಏ ನಿನಗೆ ತಲೆ ಕಟ್ಟದ್ದು ನಮ್ಮ ತಲೆ ಕಟ್ಟದ್ದು ಅಂದ. ಯಾರಿಗೆ ತಲೆ ಕಟ್ಟದನಪ್ಪ ಗೊತ್ತಿಲ್ಲ ಅಂದ್ರೆ. ನಿಮ್ಮ ತಾಯಿ ಸಾಕಿದ್ರೆ ಸಾಕಲಿ ನಾಯಿನ, ನಾವು ಬೇಡ ಅನ್ನಲ್ಲ. ಏನೋ ಅಂದೆ, ನಿಮ್ಮ ತಾಯಿ ಸಾಕಿದ್ರೆ ಸಾಕಲಿ ನಾಯಿನ, ನಾವು ಬೇಡ ಅನ್ನಲ್ಲ. ಅದನ್ನ ಯಾಕೆ ತಂದು ಸ್ಟೇಜಿನ ಮೇಲೆ ಬಿಟ್ಟಾಳೆ ಅಂತ. ನಿಮ್ ಸಂತೋಷ ಆದ್ರೆ ಒಬ್ಬಟ್ಟು ಮಾಡ್ತಿದ್ರಲ್ಲ, ಒಬ್ಬಟ್ಟು ಹಾಕಿ ತಟ್ಟೆಯಲ್ಲಿ ಹಾಕಿ ತಕ್ಷಣ ತಿನ್ಬೇಡ. ಮತ್ತೇನು ಮಾಡಲಿ ಸರ್, ಒಬ್ಬಟ್ಟು ನೋಡು, ನೀನು ಹೆಂಡತಿ ಮುಖ ನೋಡು, ವರ್ಣನೆ ಮಾಡಕ್ಕೆ ಶುರು ಮಾಡು. ಒಬ್ಬಟ್ಟು ಹೊಗಳು ಸರಿ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಬಹುದಿನಗಳ ಕಾಲ ಇರೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ನಾವೇ. ಏನಂದ್ರೆ ತಟ್ಟೆಯಲ್ಲಿ 2 ಒಬ್ಬಟ್ಟು ತಂದು ಹಾಕಿದ್ದೆ. ಒಬ್ಬಟ್ಟು ನೋಡಿದೆ, ನಾನು ಹೆಂಡತಿ ನೋಡಿದೆ, ವಾ ಅಂದೆ. ಏನಾಯ್ತು, ಏನು ಒಬ್ಬಟ್ಟು, ಯಾಕೆ ಏನಾಗಿದೆ? ತಿನ್ನಲೇಬಾರ್ದು, ನೋಡಿದ್ರೇ ಹೊಟ್ಟೆ ತುಂಬುತ್ತದೆ. ಇಂಥ ಒಬ್ಬಟ್ಟು ತಿನ್ನಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಇದೆ. ಇವತ್ತು ನನ್ನ ಜೀವನ ಸಾರ್ಥಕ ಆಯಿತು, ನಾನು ಧನ್ಯನಾದೆ. ಅದ್ಭುತವಾಗಿರೋ ಒಬ್ಬಟ್ಟಾಗಿದೆ ಅಂದೆ. ಅಡಿಗೆ ಮನೆಯಿಂದ ಕುಕ್ಕರ್ ಬಂದು ಕಣ್ಣಿಗೆ ಬಂತು. ಅಮ್ಮ ಅಂದೆ. ಯಾಕೆ ಅಂದೆ. ನಾನು ಹೇಳಿ ಕೇಳಿದ್ದು, 15 ವರ್ಷದಿಂದ ಅಡಿಗೆ ಮಾಡಿ ಹಾಕ್ತೀನಿ ನಿನಗೆ, ಒಂದಿನನೂ ನಾನು ವರ್ಣನೆ ಮಾಡಿಲ್ಲ. ಇವತ್ತು ಪಕ್ಕದ ಮನೆಯಲ್ಲಿ 2 ಒಬ್ಬಟ್ಟು ಕಳಿಸಿದ್ದಾರೆ. ಅದೃಷ್ಟ ಸರಿ ಇದ್ರೆ ಕರಿನ ಕಪೂರ್ ಬೆನ್ನತ್ತಾಳೆ, ಇಲ್ಲಾಂದ್ರೆ ಕರಿ ನಾಯಿನೂ ಬೆನ್ನತ್ತಾಳೆ. ಒಂದು ಅಲ್ಲಿಗೆ ಆಯಿತು, 1 ವರ್ಷ ಆಯಿತು. ನಿಮ್ಗೆ ಹೇಳ್ತೀನಿ, 1.5 ವರ್ಷ ನನಗೂ ನಾನು ಹೇಳ್ತೀನಿ ಮಾತೇ ಇದ್ದಿದ್ದಿಲ್ಲ. ನಾ ಮುಂಚೆ ಹೇಳಿ ನಿಮ್ಗೆ ಸಂತೋಷ ಆದ್ರೆ ಚಪ್ಪಾಳೆ ತಟ್ಟಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕಂತ. ತಿರ್ಗಾ ನೀವೆಂತ ಅಂದೆ ಚಪ್ಪಾಳೆ ತಟ್ತೀರಿ ಅಂದರೆ ನನ್ನ ಸಂಸಾರ ಹೊಡೆದ್ರೆ ನಿಮ್ಗೆ ಎಷ್ಟು ಖುಷಿ ನೋಡಿ. ಏನಿಲ್ಲ, ಇತ್ತು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇತ್ತು ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ, ಇತ್ತು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇತ್ತು ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ, ಇತ್ತು ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸಿ ಜೋಶ್ ಬರ್ತಾವ. ಒಂದು ಸ್ವಲ್ಪ ಚಪ್ಪಾಳೆ ತಟ್ಟಿ ನೋಡೋಣ. ಸೆಟ್ಲಿಂದ ತಟ್ಟಾಕತ್ತಾರೆ ನೋಡೋಕೆ ಕೆಲವೊಂದು ಜನ. ಬಹಳ ಸಂತೋಷ. ಗಂಡಸರು ಕೂಡ ನೀವು ಚಪ್ಪಾಳೆ ತಟ್ಲಿಕ್ಕೆ ಹುಮ್ಮಸ್ ಬರ್ಬೇಕಾಗಿತ್ತ. ನೀವು ವಿಧಾನ ಟ್ರಿಕ್ ಫಾಲೋ ಮಾಡ್ರಿ. ಎಡಗೈನ ಮುಂದೆ ಮಾಡಿಕೊಡ್ರಿ. ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಸತ್ರು ಕಲ್ಪನೆ ಮಾಡ್ಕೋಬೇಡ. ನಿಮಗೆ ಯಾರು ಮದುವೆ ಮಾಡಿಸ್ಯಾನಲ್ಲ ಬ್ರೋಕರ್, ಅವನು ಫೋಟೋ ಕಲ್ಪನೆ ಮಾಡ್ಕೊಡ್ರಿ. ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ತದೆ ಅಂತ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳ. ಅದೇ ಹೇಳಿದೆ, ನಮ್ಮ ಉತ್ತರ ಕರ್ನಾಟಕ ಭಾಷೆ ಆಗ್ತದ್ರಿ, ನಿಮ್ ಜನಕ್ಕೆ ತಿಳ್ಕೊಂತಾರೆ ಇಲ್ಲ. ನಮ್ಮ ಜನ ನಿಮ್ಗೆಲ್ಲ ಬಹಳ ಇಷ್ಟಪಡ್ತಾರೆ ಬರೀ ಅಂತೇಳಿ ಕರ್ಸ್ಕೊಂಡ್ರು. ನಿಮ್ಮದು ಹೆಂಗಂತಂದ್ರೆ ಹಾಸನದ ಜನ ಭಾಷೆ ಮತ್ತು ಭಾವನೆ ಎರಡೂ ಒಂದೇ ಇರ್ತದೆ. ನಮ್ಮ ಪುನೀತ್ ಅಣ್ಣವ್ರು ಸರ್ ಸಾಯಂಕಾಲ 8 ಗಂಟೆ ಸೈಡಿಗೆ ಕರ್ಕೊಂಡು ಹೋಗಕ್ಕೆ ಹೋಯ್ತೀವಂತ ಅಂತಾರೆ. ಬೆಳಗಾವದ ಕಾರ್ಯಕ್ರಮ ಕೊಳ್ಳಕ್ ಹೋಗಿದ್ವಿ, ಅಲ್ಲಿ ಹೇಳಿದ್ರು ನಿಮ್ಗೆ ತಗೊಂಡು ಹೋಗ್ಲಕ್ 4 ಮಂದಿ ಬರ್ತೀವಿ ಅಂತ. ಯಪ್ಪ ಅಂದ್ರೆ ಏನು ಭಾಷೆಪ್ಪ ಅಂತ ಅನ್ಕೊಂಡೆ ನಾನು. ನಿಮ್ದು ಹಾಸನದ್ದು ಭಾಷೆ ಮತ್ತು ಭಾವನೆ ಎರಡೂ ಒಂದೇ. ಸ್ವಲ್ಪ ಲೇಟ್ ಆಯ್ತು, ಪುನೀತಣ್ಣವ್ರು ಫೋನ್ ಮಾಡಿದ್ರು, ಎಲ್ಲಿದೆ ಸರ್, ಒಂದು 10 ನಿಮಿಷದಲ್ಲಿ ಬರ್ತೀವಿ ಅಂತಂದ್ರೆ. ಬನ್ನಿ ಸರ್, ನಿಮಗಾಗಿ ನಾವು ಜಾತಕ ಪಕ್ಷ ಕಾಯ್ತೀವಿ.
ಯಾವ ತರ ಕಾಯ್ತೇವ ರಾಮನಿಗಾಗಿ ಶಬರಿ ಯಾವ ತರ ಕಾದ್ಲು ಆ ತರ ಕಾಯ್ತೇವ್ರಿ. ನೋಡ್ರಿ ಭಾಷೆ ಮತ್ತು ಭಾವನೆ ಎರಡೂ ಒಂದೇ. ಇದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು 10 ನಿಮಿಷ ಲೇಟ್ ಆಗಿತ್ತು ಅಂತ ತಿಳ್ಕೊಡ್ರಿ. ಅಲ್ಲಿನ ಸಂಘಟಕರು ಫೋನ್ ಮಾಡಿರ್ತಾರೆ, ಸರ ಎಲ್ಲಿದ್ರಿ, ಒಂದು 10 ನಿಮಿಷ ಬರ್ತೀವಿ ಸರ್ ಅಂತ ಅಂದ್ಬಿಟ್ಟು. ನಮ್ಮ ಮಂದಿ ನೋಡ್ರಿ, ನಮ್ಮ ಜನ ಏನ್ ಅನ್ಬೇಕು, ಬರೀ ಸರ ನಿಮಗೆ ಭಾಳ ಹೊತ್ತಾಯ್ತು, ಹಣ ಕಾಯ್ದಾಗ ಕಾಯಿಲೆಗೈತಿ ಅಂತ. ನಿಮ್ಮಂಗ ಭಾವನೆ ಇದ್ದರೂ ಕೂಡ ಭಾಷೆಷ್ಟ ಬದಲಾವಣೆ ಆಗ್ತದೆ ಬಂಧುಗಳೇ. ಅದಕ್ಕಾಗಿ ಹಾಸನ ಹಾಗೂ ಸುತ್ತಮುತ್ತಲ ಜನಕ್ಕೆ ಒಂದು ವಿನಂತಿ ಮಾಡ್ತೀನಿ, ಉತ್ತರ ಕರ್ನಾಟಕ ಕಡೆ ಬಂದಾಗ ದಯವಿಟ್ಟು ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ, ಭಾವನೆಗಳ ಕಡೆ ಗಮನ ಕೊಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಬಂಧುಗಳೇ. ಬನಾರಸವೇ ಮಾಮ ಪೈಸಾ ದೇನಾ. ನಾವು 10 ರೂಪಾಯಿ ಕೊಟ್ಬಿಟ್ವಿ, ಇವರು ಮೀಸಿ ತೆಗೆದಿದ್ರು, ಶಾಲ್ ಹೊಚ್ಕೊಂಡು ಮಲಗಿದ್ರು. ಅವ್ರ ಬಂದೆ ಮಾಮು ಪೈಸಾ ದೇನಾ ಅಂದ್ರು. ಇವರು ಕ್ಯಾಕೆ ಅಂದ್ರು. ಅವ್ರೇ ನೀನ್ ನಮ್ಮ ನಾ ಮಲ್ಕೊ ಇದು ಬೇಕಾಗಿತ್ತ ಇವ್ರಿ. ಇವ್ರು ಎಷ್ಟು ಜಿಪುಂಡ್ರಿದಾರೆ ಒಂದು ಉದಾಹರಣೆ ಹೇಳ್ತೀನಿ. ಮಿಸ್ ಕಾಲ್ ಕೊಟ್ಟು ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂತ ಮದುವೆ ಆದ ಹೊಸದರಲ್ಲಿ 15 ಜನ ಹನಿಮೂನಿಗೆ ಒಬ್ಬರೇ ಹೋಗಿ ಬಂದ್ರು. ಇಡೀ 3 ಜನ ಹೇಳಿದ್ರು ಇಲ್ಲ ಗಂಡ ಹೆಂಡತಿ ಒಟ್ಟಿಗೆ ಹೋಗ್ಬೇಕು ಅಂತ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹೊರಟಿದ್ರು. ಹೊರಟಾಗ 2 ಗಂಟೆ ಆಗಿತ್ತು. ಹೆಂಡತಿ ಹೇಳಿದ್ರು ರೀ ತಲೆ ನೋಯ್ತಾ ಇದೆ. ಇವರು ಬಾ ಇಲ್ಲಿ ಅಂದ, ಹಣೆ ಒಂದು ಮುತ್ತು ಕೊಟ್ಟ, ನೋಡ್ಕೊ ಆರಾಮಾಯ್ತು. ಮತ್ತೆ 1 ಗಂಟೆ ಆಗಿತ್ತು ರೀ ಕೈ ನೋಯ್ತಾ ಇದೆ. ದಯವಿಟ್ಟು ಅವೆಲ್ಲ ಹೇಳುವಂತ ವೇದಿಕೆ ಅಲ್ಲ, ಏನಂದ್ರೆ ಹೇಳುವಂತ ವೇದಿಕೆ ಅಲ್ಲ. ಇದು ನಿಮ್ಮದೇ ಕುಟುಂಬ. ನೀವೇ ಹೇಳಿದ್ರಿ ನಮ್ಮ ಕುಟುಂಬ ಅಕ್ಕ ತಂಗಿರಿದ್ದಾರೆ, ಅಣ್ಣ ತಮ್ಮರಿದ್ದಾರೆ ಅಂತ. ಅವ್ರಿಗೆಲ್ಲ ನಿಮ್ಮ ಪರಿಸ್ಥಿತಿ ಗೊತ್ತಾಗುತ್ತೆ. ಹಾ ನಾ ಬಿಡಲ್ಲಣ್ಣ. ಹಾ ಅದಕ್ಕೆ ಹೇಳಿದ್ರು. ನಾ ನೋಡಿದ್ರಿ, ನೀವು ನೋಡ್ಬೇಡಿ, ಅಬ್ಸರ್ವ್ ಮಾಡಿ ಅಂತ ಯಾಕೆ ಹೇಳಿದ್ರೆ, ನೋಡಿದ್ರೆ ಏನು ಒಂದು ಘಟನೆ ಆಯ್ತು ಇಲ್ಲಿ, ಇಲ್ಲೊಂದು ಘಟನೆ ಆಯ್ತು ನೋಡಿದ್ರ, ಏನು ನೀರಿನ ಬಾಟ್ಲಿ ಎಲ್ಲಿತ್ತು, ಅಲ್ಲಿತ್ತು, ಇಲ್ಲಿ ಹೆಂಗ್ ಬಂತು? ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಸರಿಯಾಗಿ ನೋಡ್ಬೇಕು ನೀವು. ಸೂರ್ಯವಂಶ ಚಿತ್ರಣದಲ್ಲಿ ಜಿಲ್ಲಾಧಿಕಾರಿ ಸೊಸೆಯಾಗಿರ್ತಾಳೆ. ವಿಷ್ಣುವರ್ಧನ್ ಸರ್ ಅವ್ರ ಮಾವ ಬಂದು ಕೂಡ್ತಾರೆ. ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡೋ ನೆಪದಲ್ಲಿ ಅವ್ರ ಸೊಸೆ ಪೆನ್ ಕೆಳಗಡೆ ಎಸ್ತು, ಪೆನ್ ತಗೊಂಡು ನೆಪ ಮಾಡಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ಅದೇ ಸೀನ್ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು, ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿದ ತಲೆ ಕಾಯುವುದೇ ಪಾಂಡವರ ಧರ್ಮ ಅಂತ ಹೇಳಿದ್ರು. ನಾನು ಬಿಡೋದೇ ಇಲ್ಲ ಮಗ. ಈಗ ಇಷ್ಟು ತುಂಬಿದ ಸಮಯದಲ್ಲಿ ಹೇಳಿದ್ರೆ ಮತ್ತೆ ಹೆಂಡತಿ ಹೇಳಿದ್ರು, ರೀ ಯಾಕೋ ತಲೆ ನೋಯ್ತಾ ಇದೆ, ಬಾಯಿ ಹೆಂಡತಿ ಒಂದು ಮುತ್ತು ಕೊಟ್ಟ. ಮೇಲ್ಗಡೆ ಬಂದು ಮಲಗಿದ್ದ. ನಿಧಾನಕ್ಕೆ ಕೆಳಗಿಳಿದು ಬಂದು ಕಾಲು ಕಂಡ. ಅಣ್ಣ ಎಂತ ಡಾಕ್ಟ್ರಣ್ಣ ನೀನು, ಒಂದು ಇಂಜೆಕ್ಷನ್ ಮಾಡ್ತಾ ಇಲ್ಲ, ಟ್ಯಾಬ್ಲೆಟ್ ಕೊಡ್ತಾ ಇಲ್ಲ, ಮುತ್ತು ಕೊಡ್ತೀಯಾ ವಾಸಿ ಮಾಡ್ತೀಯಾ, ಮುತ್ತು ಕೊಡ್ತೀಯಾ ವಾಸಿ ಮಾಡ್ತೀಯಾ, ನೀನ್ ಏನ್ ಕಾಯಿಲೆ ಇದ್ರು ಮುತ್ತು ಕೊಟ್ಟೆ ವಾಸಿ ಮಾಡಿದ ಅಂದ. ಇವ್ರು ಹೇಳಿದ್ರು ಏನ್ ಕಾಯಿಲೆ ಇದ್ರು ಮುತ್ತು ಕೊಟ್ಟೆ ವಾಸಿ ಮಾಡಿದ, ನನಗೇನಾಗಿದೆ ಮಗಳು? ಅವನು ಹೇಳಿದ 9 ತಿಂಗಳಾಯ್ತು, ಕೂತ್ರೆ ಕೂತ್ಕೊಡಿಸ್ತಾ ಇಲ್ಲ, ನಿಂತ್ರೆ ನಿಲ್ಗೊಡಿಸ್ತಾ ಇಲ್ಲ, ಪೈಲ್ಸ್ ಪ್ರಾಬ್ಲಮ್. ನಿಮ್ ಸಂತೋಷ ಆದ್ರೆ ಚಪ್ಪಾಳೆ ತಟ್ಟಿ. ಈಗ ಚಪ್ಪಾಳೆ ತಟ್ಟಿದ್ರೆ ನಿಮ್ ಕುಟುಂಬದವ್ರೆ. ಇನ್ನೊಂದು ಸಂತೋಷ ಸುದ್ದಿ ತಿಳಿಸ್ತೀನಿ ನಿಮ್ಗೆ, ವಿಷಯ ತಿಳಿಸ್ತೀನಿ. ಏನಪ್ಪ ಅಂತ, ಮೇಲೆ ಮಲಗಿರುವಂತ ವ್ಯಕ್ತಿ ಬೇರೆ ಯಾರು ಅಲ್ಲ, ನರಸಿಂಹ ಜೋಶಿನ. ಇವರು ಮಾತಾಡ್ತಾರೆ ನಮ್ಮ ಬಗ್ಗೆ. ಮಾತಾಡ್ಬೇಕಾದ್ರೆ ತೂಕದ ವ್ಯಕ್ತಿ ಅಂತ ಯಾಕಂತ, ಒಂದು 100-120 kg ತೂಕ ಮಾಡಿ ಒಂದು ಹುಲಿ. ನಾವು ಬಂದ್ರೆ ಬುಲ್ಡೋಜರ್ ಬಂದಂಗೆ ನಮ್ಮಂತ ದಾರಿ. ಇವ್ರು ಬಂದ್ರೆ ನಾನು ಬಸ್ಸಲ್ಲಿ ಕಂಡಕ್ಟರ್ ಮರ್ಯಾದೆ ಕೊಡ್ತಾ ಇಲ್ಲ. ಕಂಡಕ್ಟರ್ ನಾನು ಕೇಳಿದೆ, ಸರ್ ಚೇಂಜ್ ಕೊಡಿ ಅಂದೆ, ಹಣ ಕೊಡ್ತೀನಿ ಅಣ್ಣ ಅಂತ. ಇವ್ರು ನಾನು ಕೇಳಿದಾಗ ಇವ್ರು ಕೇಳಿದ್ರೆ ಚೇಂಜ್ ಕೊಡಿ ಅಂದ್ರು, ಕೊಡ್ತೀನಿ ಸಾಯ್ಬೇಡ. ತೂಕದ ಮೇಲೆ ಮಾತಾಡ್ತಾರೆ. ದುಬೈದಲ್ಲಿ ಒಂದು ಮಷೀನ್ ಇದೆ, ನಾನು ಹೋಗಿ ನಿಂತೆ, ಒಂದು ಕಾಯಿನ್ ಹಾಕಿದೆ, ಮಷೀನ್ ಹೇಳ್ತು. ಮಷೀನ್ ಎಷ್ಟು ಗೌರವ ಕೊಡ್ತೀನಿ, ನಾವು ಹೋಗಿ ನಿಂತ ತಕ್ಷಣ ಖರಕ್ ಸ್ಟಾಪ್ ಆಯ್ತು ಮಷೀನ್. ಅರ್ಥ ಆಯ್ತು ಏನನ್ನ ಅಂದೆ, ಸರ್ ನಿಮ್ಗೆ ಗೌರವ ಕೊಟ್ಟಿದ್ದು ಹೇಳ್ಕೊಂಬಿಡಿ ಅಂತ. ತೂಕದ ಮಷೀನ್ ನಮ್ಗೆ ಮರ್ಯಾದೆ ಕೊಡ್ತು. ಇಳಿದೆ, ಅಷ್ಟೇ ಹೆಣ್ಮಕ್ಳು ಲೈನ್ ಶುರುವಾಗಿತ್ತು. ಇವರೆಲ್ಲ ಶರ್ಟ್ ಅಂಗಿ ಬಿಚ್ಚಿ ಬರೀ ಟಿ ಶರ್ಟ್ ಮೇಲೆ ಇದ್ರು. ಹೆಣ್ಮಕ್ಳು ನೋಡಿದ್ರು. ಇವ್ರು ನೋಡಿದ ತಕ್ಷಣ ಏನು ಪೇಷಂಟ ಅಂದ್ರೆ, ಹೂನಕ್ಕ ಅಂದ್ರೆ ಕರ್ಕೊಂಡೋಗ್ಬಿಟ್ಟು ಡೈರೆಕ್ಟ್ ಕರ್ಕೊಂಡೋಗಿ ತೂಕದ ಮಷೀನ್ ಮೇಲೆ ಹಾಕಿದೆ, ಒಂದು ಕಾಯಿನ್ ಹಾಕಿದೆ. ಮಷೀನ್ ಹೇಳಕ್ ಶುರು ಮಾಡಿತು. ಮೇಲಡಿ ಮೇಲೆ ನಿಂತಿದ್ದೇನೆ. ಆ ಮಷೀನ್ ಸ್ಟಾರ್ಟ್ ಆಗದ 50 kg ನಂತರ. ಇದು 38 kg 150 ಗ್ರಾಮ್. ಅದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಆ ಮಷೀನ್ ಕೈಲಿ ನಾವು ಉಗ್ಸೊಂಡು ಬಂದವರು ಇವರು ನಮ್ಮ ಜೊತೆ ಮಾತಾಡ್ತಾರೆ. ತಾವು ಮಷೀನ್ ಮೇಲೆ ಹೋಗಿ ನಿಂತಾಗ ಏನಂತ ಬಂದವ್ರು ಮಾತ್ರ ಹೇಳಿದ್ರು, ಮರ್ಯಾದೆ ಕೊಡ್ತೀನಿ ಅಂತ. ಮಷೀನ್ ಏನ್ ಮರ್ಯಾದೆ ಕೊಟ್ಟಿಲ್ಲ. ಇವ್ರು ಹೋಗಿ ಮಷೀನ್ ಮೇಲೆ ಹೋಗಿ ನಿಂತ ತಕ್ಷಣ
ಒಂದು 5 ರೂಪಾಯಿ ಕಾಯಿನ್ ಹಾಕಿದ್ರೆ ಮಷಿನ್ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ ಏನಂತೇಳಿ ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತಂದು ನಾನು ಬೈದೆ ನಾವು ನಿಂದು ಒಂದು ಜೀವನ ಆಲೆ ಅಂತಂದೆ. ಹಂಗೆಲ್ಲ ಉತ್ತರ ಕರ್ನಾಟಕ ಭಾಷೆದಾಗ ಬೈಲಿಕ್ಕೆ ಹೋಗ್ಬೇಡ ಅಂತೇಳಿ ವಿನಂತಿ ಮಾಡ್ಕೊಂಡ ಸುಮ್ಮನಾದ ಬಂಧುಗಳೇ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಾನು ಇಷ್ಟು ಜನ ಇಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಸನ್ಮಾನವನ್ನು ಮಾಡ್ತಿದ್ವಿ. ಜೋರಾಗಿ ಚಪ್ಪಳೆ ತಟ್ಟುವ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು. ಜೋರಾಗಿ ಚಪ್ಪಳೆ ತಟ್ಟುವ ಮುಖಾಂತರ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹಾಗೆ ಮತ್ತೊಬ್ಬರು ನಮ್ಮ ಮಾಮನಿ ಅಣ್ಣವರು, ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಜೋರಾಗಿ ಚಪ್ಪಳೆ ತಟ್ಟುವ ಮುಖಾಂತರ ಅಭಿನಂದನೆಗಳು ಸಲ್ಲಿಸಬೇಕು. ಮತ್ತೊಬ್ಬರು ನಮ್ಮ ನರಸಿಂಹ ಜೋಶಣ್ಣ ಅವರು ಸಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಜೋರಾಗಿ ಚಪ್ಪಳೆ ತಟ್ಟುವ ಮುಖಾಂತರ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನಾವೀಗ ಮಾತಾಡಿದ್ರೆ ನೀವೇ ಬೈತೀರಾ, ಅವ್ರು ಮಾತಾಡಕ್ಬಿಡಿ, ನೀವ್ಯಾಕೆ ಮಾತಾಡ್ತೀರಾ? ಒಂದೇ ಒಂದು ನಿಮಿಷಕ್ಕೆ ನಾನು ಮಾತು ಮುಗಿಸ್ತೀನಿ, ಹೆಚ್ಚು ಅನ್ನೋದಿಲ್ಲ. ಇವರು 3 ಜನ ನನಗೆ ಪರಿಚಯ ಆಗಿ ಒಂದು 8 ವರ್ಷ ಆಯಿತು. ನಾನು ಇವ್ರ ಬಗ್ಗೆ ಹೇಳಕ್ಕೇನು ಇಷ್ಟಪಡ್ತೀನಿ ಅಂದರೆ, 3 ಜನ ತುಂಬ ಬಡತನದಿಂದ ಬಂದವರು. ಇವತ್ತೇನು ಅಂದರೆ ಇಡೀ ದೇಶದಲ್ಲಿ ಹೆಸರು ಮಾಡಿದ್ದಾರೆ. ದೇಶದಲ್ಲೇ ಇಡೀ ಪ್ರಪಂಚದಲ್ಲಿ ಅಮೆರಿಕ ಇರ್ಬೋದು ಹೋಗಿ ನಮ್ಮ ಕರ್ನಾಟಕದ ಬಗ್ಗೆ ಆಗಿ ಒಂದು ಕಾಮಿಡಿ ಮಾಡೋ ಹಾಸ್ಯಪ್ರಿಯರೇ, ಮಾತೆಯರೇ, ಮಹನೀಯರೇ, ಸಾಕಪ್ಪ ಸಾಕು, ಚೆನ್ನಾಗಿದೆ ಬ್ರ್ಯಾಂಡ್. ನಾವು ಬೆಂಗಳೂರಿಗೆ ಬೇಕಾದಷ್ಟು ಕಾರ್ಯಕ್ರಮ, ಇದುವರೆಗೂ ನಾನು ನಿಮ್ಮೆಲ್ಲರ ಅಭಿಮಾನ ವಿಶ್ವಾಸಗಳ ಮೇಲೆ 4,000 ಹತ್ರ ಕಾರ್ಯಕ್ರಮ ಕೊಟ್ಟಿದ್ದೆ. ಅದರಲ್ಲಿ ಬೆಂಗಳೂರಿನ ಸಿಂಹಪಾಲು. ಫಸ್ಟ್ ಟೈಮ್ ತುಂಬ ವರ್ಷಗಳ ಹಿಂದೆ ಹಾಸನ ಬಂದಾಗ ಅಲ್ಲಿ ಜನ ನಗ್ತಾರೋ ಇಲ್ಲೋ ಏನು ಅನ್ನೋ ಗಾಬರಿ ಇತ್ತು. ಆದರೆ ಈ ಒಂದು 3-4 ದಿನದಲ್ಲೇ ಇದು 3-4 ಸಾರಿ ನಾವು ಬಂದಿದ್ದೀವಿ. ಮೊನ್ನೆ ತಾನೇ ಸೈಬರ್ ಕ್ರೈಮ್ ಬೈಲು ಪಾಪ ಹೇಳ್ತೀನಿ ನನ್ನ ಮುಂದೆ ಗಂಡನ ಎಲ್ಲ ಚಾನಲ್ ಅದೇ ನ್ಯೂಸ್ ಅಲ್ವಾ ಸರ್? ಹಿಂದಿಲಿ ನೋಡ್ತಾರೆ, ಇಂಗ್ಲೀಷಲ್ಲಿ ನೋಡ್ತಾರೆ, ಅದೇ ನ್ಯೂಸನ್ನು ಚಾನಲ್ ಚೇಂಜ್ ಮಾಡಿ ಬೇರೆ ಭಾಷೆಯಲ್ಲಿ ನೋಡ್ತಾರೆ. ಬಂದಾಗ ನಾನು ಹೌದನ್ನ ಬಡ್ಡಿ ಒಂದು ಯಾವುದಾದ್ರು TV9 ಪಬ್ಲಿಕ್ ಟಿವಿಲೋ ನೋಡಿದ್ರೆ ಆಯ್ತಪ್ಪ, ಯಾಕೆ ಚಾನಲ್ ಚೇಂಜ್ ಮಾಡಿ ನೋಡ್ತೀನಿ ನೀನಂದರೆ ಗಣೇಶರೇ ನನ್ನ ಹೆಂಡತಿಗೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ವಾ? ರಸಿಕತೆ ಬೇಕು ಸರ್ ನ್ಯೂಸ್ ನೋಡೋಕ್ಕೆ, ರಸಿಕತೆ ಅಂತ. ಓ ಹೊಸದಲ್ಲಪ್ಪ ಇದ್ದು, ನ್ಯೂಸ್ ನೋಡೋದಕ್ಕೆ ಯಾವ ರಸಿಕತೆ ಬೇಕು ಒಂದೇ. ನಾನು ಸರ್ ನ್ಯೂಸ್ ಒಂದೇ ಎಲ್ಲ ಭಾಷೆಯಲ್ಲಿ, ಹೌದಾ? ಅದೇ ಸುದ್ದಿ. ಆದರೆ ಓದೋ ಹುಡುಗಿರು ಬೇರೆ ಬೇರೆ. ಒಂದು ಚಾನಲ್ ಸುದ್ದಿ ಕೇಳ್ಕತ್ತೀವಿ ಅಷ್ಟೇ, ಆಮೇಲೆ ಚಾನಲ್ ಚೇಂಜ್ ಮಾಡೋದು ಓದೋ ಹುಡುಗಿರಿಗಾಗಿ. ಅದಕ್ಕೆ ನಾನು ಚಾನಲ್ ಏನು ಗಂಡಸರಿಂದ ನ್ಯೂಸ್ ಓದಿಸ್ರಿ ಅಂತೇಳಿ ಅವಾಗ ಏನು ಮಾಡ್ತಾರೆ. ನೀವು ಇಬ್ಬರು ಕಲಾವಿದರು ಬೈಲು ಪಾಪ ಹೇಳ್ತೀನಿ ನನ್ನ ಮುಂದೆ ಗಂಡನ ಎಲ್ಲ ಚಾನಲ್ ಅದೇ ನ್ಯೂಸ್ ಅಲ್ವಾ ಸರ್? ಹಿಂದಿಲಿ ನೋಡ್ತಾರೆ, ಇಂಗ್ಲೀಷಲ್ಲಿ ನೋಡ್ತಾರೆ, ಅದೇ ನ್ಯೂಸನ್ನು ಚಾನಲ್ ಚೇಂಜ್ ಮಾಡಿ ಬೇರೆ ಭಾಷೆಯಲ್ಲಿ ನೋಡ್ತಾರೆ. ಬಂದಾಗ ನಾನು ಹೌದನ್ನ ಬಡ್ಡಿ ಒಂದು ಯಾವುದಾದ್ರು TV9 ಪಬ್ಲಿಕ್ ಟಿವಿಲೋ ನೋಡಿದ್ರೆ ಆಯ್ತಪ್ಪ, ಯಾಕೆ ಚಾನಲ್ ಚೇಂಜ್ ಮಾಡಿ ನೋಡ್ತೀನಿ ನೀನಂದರೆ ಗಣೇಶರೇ ನನ್ನ ಹೆಂಡತಿಗೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ವಾ? ರಸಿಕತೆ ಬೇಕು ಸರ್ ನ್ಯೂಸ್ ನೋಡೋಕ್ಕೆ, ರಸಿಕತೆ ಅಂತ. ಓ ಹೊಸದಲ್ಲಪ್ಪ ಇದ್ದು, ನ್ಯೂಸ್ ನೋಡೋದಕ್ಕೆ ಯಾವ ರಸಿಕತೆ ಬೇಕು ಒಂದೇ. ನಾನು ಸರ್ ನ್ಯೂಸ್ ಒಂದೇ ಎಲ್ಲ ಭಾಷೆಯಲ್ಲಿ, ಹೌದಾ? ಅದೇ ಸುದ್ದಿ. ಆದರೆ ಓದೋ ಹುಡುಗಿರು ಬೇರೆ ಬೇರೆ. ಒಂದು ಚಾನಲ್ ಸುದ್ದಿ ಕೇಳ್ಕತ್ತೀವಿ ಅಷ್ಟೇ, ಆಮೇಲೆ ಚಾನಲ್ ಚೇಂಜ್ ಮಾಡೋದು ಓದೋ ಹುಡುಗಿರಿಗಾಗಿ. ಅದಕ್ಕೆ ನಾನು ಚಾನಲ್ ಏನು ಗಂಡಸರಿಂದ ನ್ಯೂಸ್ ಓದಿಸ್ರಿ ಅಂತೇಳಿ ಅವಾಗ ಏನು ಮಾಡ್ತಾರೆ. ನೀವು ಇಬ್ಬರು ಕಲಾವಿದರು ಸೀರಿಯಲ್ ನೋಡಿ ಬಿಡಲ್ಲ, ಆದರೆ ಹೊಸ ರುಚಿ ಅನ್ನೋ ಅಡಿಗೆ ತೋರಿಸುವಂಥ ಚಾನಲ್ ಧಾರಾವಾಹಿಗಳನ್ನ ನೋಡಿ ಅದರಲ್ಲಿರೋ ರುಚಿಯಾದಂಥ ಅಡಿಗೆನ ನಿಮ್ಮ ಗಂಡ ಮಕ್ಕಳಿಗೆ ಮಾಡಿ ಬಡಿಸಿದವ್ರು ಯಾರಾದ್ರೂ ಇದ್ದೀರಾ? ಮೇಲೆ ನಾವು ಹೊಸ ರುಚಿ ನೋಡ್ತೀವಿ ಸರ್, ಅದ್ರಲ್ಲಿ ಹೇಳೋ ಅಡಿಗೆನ ಮಾಡಿ ಗಂಡ ಮಕ್ಕಳಿಗೆ ಬಡಿಸಿದೀವಿ ಅನ್ನೋರು ಯಾರು ಇದ್ದೀರಾ? ಸ್ವಲ್ಪ ಕೈ ಮೇಲೆ. ಒಂದು ಗಂಡಸರಾದ ನಿಮ್ಗೆ ಹೆಣ್ಮಕ್ಳು ಹೇಳ್ತೀವಿ. 2 ಅಮ್ಮ, 3 ಮತ್ತೆ ಹೊಸ ರುಚಿ ನೋಡಿ ಒಳ್ಳೆ ಅಡಿಗೆ ಮಾಡಿ ಬಡಿಸೋರು 4, 5, 6, 7 ಜನ ಸಿಕ್ಕರು. ವೆರಿ ಗುಡ್, ಚಪ್ಪಾಳೆ. ಟಿವಿ ನೋಡಿ ಹೊಸ ರುಚಿ ಮಾಡಿ ಗಂಡ ಮಕ್ಕಳು ಬಡಿಸ್ತಂತ 7 ಜನ ಕೈ ಎತ್ತಿದ್ರಲ್ಲ, ಇವರಲ್ಲಿ ಅವ್ರಿಗೆ ಸಂಬಂಧಪಟ್ಟಂತ ಗಂಡ ಮಕ್ಕಳು ಯಾರಾದರೂ ಇದ್ದು ಅವ್ರು ಟಿವಿ ನೋಡಿ ಮಾಡಿದ ಅಡಿಗೆನ ತಿಂದು ಬದುಕಿದವ್ರು ಇದೀರ? ಬದುಕಿದ್ರೆ ನಿಮ್ಗೆ ದೊಡ್ಡ ನಮಸ್ಕಾರ.
ಟಿವಿಲಿ ಅಡಿಗೆ ಮಾಡಿದ್ದು ನೋಡಿ ಅಡಿಗೆ ಮಾಡಬಾರ್ದಮ್ಮ ಹೆಣ್ಮಕ್ಳು. ಮನೆಯಲ್ಲಿ ವಯಸ್ಸಾದ ತಾಯಿ, ವಯಸ್ಸಾದ ಅತ್ತೆ ಇದ್ರೆ ಅವ್ರು ಮಾಡೋ ಅಡಿಗೆನ ನೋಡಿ ಅಡಿಗೆ ಮಾಡಿ ಬಡಿಸಬೇಕು. ಅವ್ರು ನಿಜವಾದ ಪಾಕಶಾಸ್ತ್ರ ಪ್ರವೀಣ. ಹೌದಾ? ಏನ್ ಮಾಡ್ತಾರೆ ಟಿವಿಲಿ? ಸುಮ್ಮನೆ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಈ ಸಭೆಯಲ್ಲಿ ಹೊಸ ರುಚಿ ಕೇಳೋದಕ್ಕೆ ತುಂಬಾ ಜನ ಬರ್ತಿದ್ದಾರೆ. ಅವ್ರಿಗೋಸ್ಕರ ಹೊಸ ರುಚಿ ಹೇಗೆ ಮಾಡಬೇಕು ಅಂತ ಹೇಳೋದಕ್ಕೆ ಮಿಸ್ ಸ್ಮಿತಾ ಬಂದಿದ್ದಾರೆ. ನಾನು ಸ್ಮಿತಾ ಅಂತ ತಪ್ಪು ತಿಳ್ಕೊಂಡು ಸೀತಾಬಾಯಿ ಏನೋ ಅನ್ಕೊಂಡೆ. ಯಾಕಂದ್ರೆ ಅಡುಗೆ ಮಾಡ್ತಾರೆ ಸೀತಾಬಾಯಿನೇ ಆಗಿರ್ಬೇಕು ಅಂತ ನೋಡ್ತೀನಿ. 17-18 ವರ್ಷದ ಬಿಳಿ ಜಿರಳೆ ಥರ ಇರೋ ಒಂದು ಹುಡುಗಿ. ನಾನಂದೆ ಇವಳು ಮಾಡಿ ತಿಂದರೆ ಸಾಕಾಗಿದೆ, ಇವಳೇನು ಅಡಿಗೆ ಹೇಳ್ಕೊಡ್ತಪ್ಪ. ಕೈ ಕಾಲು ಇಷ್ಟಿಷ್ಟೇ ಇದೆ, ಸ್ಲೀವ್ಲೆಸ್ ಬ್ಲೌಸು, ಸ್ಕರ್ಟು, ಹಣೆಯಲ್ಲಿ ಕುಂಕುಮ ಇಲ್ಲ, ಕೊರಳಲ್ಲಿ ತಾಳಿ ಇಲ್ಲ, ಗುಂಗುರು ಕೂತು ಅದರಲ್ಲಿ ಒಂದಿಷ್ಟು ಮುಂಗುರುಳು ಮುಂದೆ ಬಿದ್ದಿರ್ತದೆ. ಅದನ್ನು ತಾನೇ ಕೆಳಕತ್ತಾಳೆ ಮತ್ತೆ ಹಿಂದೆ ಮಾಡ್ತಾರೆ. ಇವಳು ಮಾಡಿದ ಅಡಿಗೆ ತಿಂದ್ರೆ ಸಾಕಾಗಿದೆ, ಇವಳು ಏನು ಅಡಿಗೆ ಹೇಳ್ಕೊಡ್ತೈತೆ. ಎಷ್ಟು ದಿವಸ ಆಯ್ತು ಊಟ ಮಾಡಿ ಅನ್ನೋ ಥರ ಇದ್ದಾರೆ ಪಾಪ. ಬನ್ನಿ ಸೀಮಂತಿನಿ ಮೇಡಮ್, ಇವತ್ತು ಹಾಸನದಲ್ಲಿರೋ ಎಲ್ಲ ಜನರಿಗೆ ಒಂದು ಹೊಸ ಅಡಿಗೆ ಹೇಳ್ಕೊಡ್ಬೇಕು. ನೀವೆಲ್ಲ ಯಾವ ಐಟಮ್ ಹೇಳ್ಕೊಡ್ತಾ ಇದ್ದೀರ? ನಾನು ಇವತ್ತು ಇಷ್ಟ ಇದೆ. ಹೇಳಿ ಮೇಡಮ್, ಯಾವುದು? ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಎಂಥ ಅಡಿಗೆ ರೀ. ಹೇಳಿ ಮೇಡಮ್, ವೈಟ್ ರೈಸ್ ಭಾಗ ಜಗತ್ತು ಇಲ್ಲೇ ಇಲ್ಲ, ಗೊತ್ತಾ ಇಲ್ಲ ನನಗೆ. ವೈಟ್ ರೈಸ್ ಮಾಡ್ಬೇಕಾದ್ರೆ ಕೆಲವು ಸ್ಟೆಪ್ಸ್ ಇದೆ, ಗೊತ್ತಾ ನಿಮಗೆ? ಅಯ್ಯೋ ನಮಗೆ ಗೊತ್ತಿಲ್ಲ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನ್ಗೆ ಹೋಗ್ಬೇಕು. ನಾನು ಟೈಲೆಟ್ನಾಗ ಹೋಗ್ತೀನಿ. ಪಕ್ಕದಲ್ಲಿ ಕಿಚನ್ಗೆ ಹೋಗ್ಬೇಕಾ? ವೆರಿ ಗುಡ್ ವೆರಿ ಗುಡ್ ಮೇಡಮ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ನಾವು ಮನೆಗೆ ಬೆಂಕಿ ಹಚ್ತೀವಿ. ಮನೆಗೆ ಬೆಂಕಿ ಹಚ್ಚಿ ಗಂಡನ ಮಳೆಗೆ ಮೇಲೆ ಕೂರಿಸಿ ಅವ್ನ ಕೆಳಗಡೆ ಬೆಂಕಿ ಹಾಕ್ತೀವಿ. ಓಕೆ ಮೇಡಮ್, ಸ್ಟವ್ ಹಚ್ಬೇಕು. ಆಮೇಲೆ ಅದ್ಮೇಲೆ ಪಾತ್ರೆ ಇಡಬೇಕು. ಪಾತ್ರೆಗೆ ವಾಟರ್ ಪೌರ್ ಮಾಡಬೇಕು. ಬಿಸ್ಲರಿ ವಾಟರ್ ಹಾಕ್ಬೇಕು, ಗೊತ್ತಾ? ವೈಟ್ ರೈಸ್ ಮಾಡೋಕ್ಕೆ ಬಿಸ್ಲರಿ ವಾಟ್ರೇ ಬೇಕಾ? ಓಕೆ. ಆಮೇಲೆ ವಾಟ್ರು ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಪಕ್ಕದಲ್ಲಿರೋ ಹಿಂಗೆ ಅಂತ ಆ ಕೊನೆ ಸೆಂಟೆನ್ಸ್ ತಗೊಂಡು ಸೇರಿಸ್ತಾ ಬಾಯ್ಲ್ ಆಗಬೇಕು. ಮೇಡಮ್ ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕಾ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಾದ್ರೆ ಏನು ಕನ್ನಡದಲ್ಲಿ ಯಾವ ಶಬ್ದ ಹೇಳಿ? ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಗುಳ್ಳೆ. ಓಕೆ, ಆ ಶಬ್ದ ಇದೆ ಕನ್ನಡದಲ್ಲೊಂದು. ಗುಳ್ಳೆ ಬಂತು ಅಂದ್ರೆ ನೀರು ಹೇಗೆ ಏನಾಗ್ತಿರ್ತದೆ? ಅದಕ್ಕೊಂದು ಶಬ್ದ ಇದೆ, ಕ್ವಾತ ಕ್ವಾತ. ಅದು ಪರ್ಫೆಕ್ಟ್. ಕೆಲವ್ರ ಕಡೆ ಕೊತ ಕಥ ಅಂತಾರೆ, ಕೆಲವ್ರ ಕಡೆ ಕಥ ಕಥ ಅಂತಾರೆ. ಆದ್ರೆ ಉಲ್ಟಾ ಬೆಳಿಗ್ಗೆ ಏನಾಗುತ್ತೆ? ತಕ ತಕ. ಆ ಬಬಲ್ಸ್ಗಳು ಕುಣಿಯೋದು ನಿಜಾನೆ, ಅದಕ್ಕೆ ಅದು ಕೊತ ಕೊತ ಕಥ ಕಥ ಏನೋ ಅನ್ಬೇಕು, ತಕ ತಕ ಕಥ ಕಥ. ಕೊತ. ಇದು ನೋಡಿ, ಕಥಕಥ ಅನ್ನೋ ಶಬ್ದ ಅಚ್ಚ ಕನ್ನಡದು. ರನ್ನನ ಗದಾಯುದ್ಧದಲ್ಲಿ ಪಂಪ ಬರೀತಾನೆ, ದುರ್ಯೋಧನನನ್ನು ನೋಡಿ ಭೀಮನ ರಕ್ತ ಕೂಳು ಕುದಿದಂತೆ ಕುದಿಯಿತು ಅಂತ. ಕೂಳು ಅನ್ನ ಕುದ್ದಂಗೆ ಕುದಿತು. ಕೊತಕಥ ಅನ್ನೋ ಶಬ್ದ. ಮೇಡಮ್, ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ವೆರಿ ಗುಡ್ ಮೇಡಮ್. ಎಷ್ಟು ಬಬಲ್ಸ್ ಬರಬೇಕು? ಒಂದು ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಹೇಳ್ತೀರಾ? ನಮ್ಮ ಮದರ್ ಕಾಲದಲ್ಲಿ ಫ್ಲೇಮ್ಗಳು ಜಾಸ್ತಿ ಇತ್ತು, ಒಲೆ. ಸೀರಿಯಲ್ ನೋಡಿ ಬೇಡಲ್ಲ, ಆದರೆ ಹೊಸ ರುಚಿ ಅನ್ನೋ ಅಡಿಗೆ ತೋರಿಸುವಂಥ ಚಾನಲ್ ಧಾರಾವಾಹಿಗಳನ್ನ ನೋಡಿ ಅದರಲ್ಲಿರೋ ರುಚಿಯಾದಂಥ ಅಡಿಗೆನ ಗಂಡ ಮಕ್ಕಳಿಗೆ ಮಾಡಿ ಬಡಿಸಿದವ್ರು ಯಾರಾದ್ರೂ ಇದ್ದೀರಾ? ಮೇಲೆ ನಾವು ಹೊಸ ರುಚಿ ನೋಡ್ತೀವಿ ಸರ್, ಅದ್ರಲ್ಲಿ ಹೇಳೋ ಅಡಿಗೆನ ಮಾಡಿ ಗಂಡ ಮಕ್ಕಳಿಗೆ ಬಡಿಸಿದೀವಿ ಅನ್ನೋರು ಯಾರು ಇದ್ದೀರಾ? ಸ್ವಲ್ಪ ಕೈ ಮೇಲೆ. ಒಂದು ಗಂಡಸರಾದ ಇವ ನಿಮ್ಗೆ ಹೇಳಿ, ಹೆಣ್ಮಕ್ಳಿಗೆ ಹೇಳ್ತೀವಿ. 2 ಅಮ್ಮ, 3 ಮತ್ತೆ ಹೊಸ ರುಚಿ ನೋಡಿ ಒಳ್ಳೆ ಅಡಿಗೆ ಮಾಡಿ ಬಡಿಸೋರು 4, 5, 6, 7 ಜನ ಸಿಕ್ಕರು. ವೆರಿ ಗುಡ್, ಚಪ್ಪಾಳೆ. ಟಿವಿ ನೋಡಿ ಹೊಸ ರುಚಿ ಮಾಡಿ ಗಂಡ ಮಕ್ಕಳಿಗೆ ಬಡಿಸ್ತಂತ 7 ಜನ ಕೈ ಎತ್ತಿದ್ರಲ್ಲ, ಇವರಲ್ಲಿ ಅವ್ರಿಗೆ ಸಂಬಂಧಪಟ್ಟಂತ ಗಂಡ ಮಕ್ಕಳು ಯಾರಾದ್ರೂ ಇದ್ದು ಅವ್ರು ಟಿವಿ ನೋಡಿ ಮಾಡಿದ ಅಡಿಗೆನ ತಿಂದು ಬದುಕಿದವ್ರು ಇದೀರ? ಬದುಕಿದ್ರೆ ನಿಮ್ಗೆ ದೊಡ್ಡ ನಮಸ್ಕಾರ. ಟಿವಿ ಅಡಿಗೆ ಮಾಡಿದ್ದು ನೋಡಿ ಅಡಿಗೆ ಮಾಡಬಾರ್ದಮ್ಮ ಹೆಣ್ಮಕ್ಳು. ಮನೆಯಲ್ಲಿ ವಯಸ್ಸಾದ ತಾಯಿ, ವಯಸ್ಸಾದ ಅತ್ತೆ ಇದ್ರೆ ಅವ್ರು ಮಾಡೋ ಅಡಿಗೆನ ನೋಡಿ ಅಡಿಗೆ ಮಾಡಿ ಬಡಿಸಬೇಕು. ಅವ್ರು ನಿಜವಾದ ಪಾಕಶಾಸ್ತ್ರ ಪ್ರವೀಣ. ಹೌದಾ?
ಏನ್ ಮಾಡ್ತಾರೆ ಟಿವಿಲಿ? ಸುಮ್ಮನೆ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಈ ಸಭೆಯಲ್ಲಿ ಹೊಸ ರುಚಿ ಕೇಳೋದಕ್ಕೆ ತುಂಬಾ ಜನ ಬರ್ತಿದ್ದಾರೆ. ಅವ್ರಿಗೋಸ್ಕರ ಹೊಸ ರುಚಿ ಹೇಗೆ ಮಾಡಬೇಕು ಅಂತ ಹೇಳೋದಕ್ಕೆ ಮಿಸ್ ಸ್ಮಿತಾ ಬಂದಿದ್ದಾರೆ. ನಾನು ಸ್ಮಿತಾ ಅಂತ ತಿಳ್ಕೊಂಡು ಸೀತಾಬಾಯಿ ಏನೋ ಅನ್ಕೊಂಬ, ಯಾಕಂದ್ರೆ ಅಡುಗೆ ಮಾಡ್ತಾರೆ ಸೀತಾಬಾಯಿನೇ ಆಗಿರ್ಬೇಕು ಅಂತ ನೋಡ್ತೀನಿ. 17-18 ವರ್ಷದ ಬಿಳಿ ಜಿರಳೆ ತರ ಇರೋ ಒಂದು ಹುಡುಗಿ. ನಾನಂದೆ ಇವಳು ಮಾಡಿ ತಿಂದ್ರೆ ಸಾಕಾಗಿದೆ, ಇವಳೇನು ಅಡಿಗೆ ಹೇಳ್ಕೊಡ್ತಪ್ಪ. ಕೈ ಕಾಲು ಇಷ್ಟಿಷ್ಟ ಇದೆ, ಸ್ಲೀವ್ಲೆಸ್ ಬ್ಲೌಸು, ಸ್ಕರ್ಟು, ಹಣೆಯಲ್ಲಿ ಕುಂಕುಮ ಇಲ್ಲ, ಕೊರಳಲ್ಲಿ ತಾಳಿ ಇಲ್ಲ, ಗುಂಗುರು ಕೂತು ಅದರಲ್ಲಿ ಒಂದಿಷ್ಟು ಮುಂಗುರುಳು ಮುಂದೆ ಬಿದ್ದಿರ್ತದೆ. ಅದನ್ನು ತಾನೇ ಕೆಳಕತ್ತಾಳೆ ಮತ್ತೆ ಹಿಂದೆ ಮಾಡ್ತಾರೆ. ಇವಳು ಮಾಡಿದ ಅಡಿಗೆ ತಿಂದ್ರೆ ಸಾಕಾಗಿದೆ, ಇವಳು ಏನು ಅಡಿಗೆ ಹೇಳ್ಕೊಡ್ತಾರೆ. ಎಷ್ಟು ದಿವಸ ಆಯ್ತು ಊಟ ಮಾಡಿ ಅನ್ನೋ ಥರ ಇದ್ದಾರೆ ಪಾಪ. ಓ ಬನ್ನಿ ಸೀಮಂತಿನಿ ಮೇಡಮ್, ಇವತ್ತು ಹಾಸನದಲ್ಲಿರೋ ಎಲ್ಲ ಜನರಿಗೆ ಒಂದು ಹೊಸ ಅಡಿಗೆ ಹೇಳ್ಕೊಡ್ಬೇಕು. ನೀವೆಲ್ಲ ಯಾವ ಐಟಮ್ ಹೇಳ್ಕೊಡ್ತಾ ಇದ್ದೀರ? ನಾನು ಇವತ್ತು ಇಷ್ಟ ಇದೆ. ಓ ಹೇಳಿ ಮೇಡಮ್, ಯಾವುದು? ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಎಂಥ ಅಡುಗೆ ರೀ. ಹಾಂ, ಓ ಹೇಳಿ ಮೇಡಮ್, ವೈಟ್ ರೈಸ್ ಈ ಭಾಗ ಜಗತ್ತು ಇಲ್ಲೇ ಇಲ್ಲ, ಗೊತ್ತಾಯಿಲ್ಲ. ವೈಟ್ ರೈಸ್ ಮಾಡ್ಬೇಕಾದ್ರೆ ಕೆಲವು ಸ್ಟೆಪ್ಸ್ ಇದೆ ಗೊತ್ತಾ ನಿಮಗೆ? ಅಯ್ಯೋ ನಮಗೆ ಗೊತ್ತಿಲ್ಲ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನ್ಗೆ ಹೋಗ್ಬೇಕು. ನಾವೇ ಟೈಲೆಟ್ನಾಗ ಹೋಗ್ತೀವಿ. ಪಕ್ಕದಲ್ಲಿ ಓ ಕಿಚನ್ಗೆ ಹೋಗ್ಬೇಕಾ? ವೆರಿ ಗುಡ್ ವೆರಿ ಗುಡ್ ಮೇಡಮ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ನಾವು ಮನೆಗೆ ಬೆಂಕಿ ಹಚ್ತೀವಿ. ಮನೆಗೆ ಬೆಂಕಿ ಹಚ್ಚಿ ಗಂಡನ ಮಾಳಿಗೆ ಮೇಲೆ ಕೂರಿಸಿ ಅವ್ನ ಕೆಳಗಡೆ ಬೆಂಕಿ ಹಾಕ್ತೀವಿ. ಓಕೆ ಮೇಡಮ್, ಸ್ಟವ್ ಹಚ್ಬೇಕು. ಆಮೇಲೆ ಅದ್ಮೇಲೆ ಪಾತ್ರೆ ಇಡಬೇಕು. ಪಾತ್ರೆಗೆ ವಾಟರ್ ಪೌರ್ ಮಾಡಬೇಕು. ಬಿಸ್ಲರಿ ವಾಟರ್ ಹಾಕ್ಬೇಕು ಗೊತ್ತಾ? ಓ ವೈಟ್ ರೈಸ್ ಮಾಡೋಕ್ಕೆ ಬಿಸ್ಲರಿ ವಾಟ್ರೇ ಬೇಕಾ? ಓಕೆ. ಆಮೇಲೆ ವಾಟ್ರು ಬಾಯ್ಲ್ ಆಗಬೇಕು. ಓ ಬಾಯ್ಲ್ ಆಗಬೇಕಾ? ಪಕ್ಕದಲ್ಲಿರೋದೆಲ್ಲ ಹಿಂಗೆ ಇರ್ತೈತೆ. ಆ ಕೊನೆ ಸೆಂಟೆನ್ಸ್ ತಗೊಂಡು ಓ ಸೇರಿಸ್ತಾ ಬಾಯ್ಲ್ ಆಗಬೇಕು. ಮೇಡಮ್ ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಓ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕಾ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಾದ್ರೆ ಏನು ಕನ್ನಡದಲ್ಲಿ ಯಾವ ಶಬ್ದ ಹೇಳಿ? ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಗುಳ್ಳೆ. ಓಕೆ, ಆ ಶಬ್ದ ಇದೆ ಕನ್ನಡದಲ್ಲಿ ಒಂದು. ಗುಳ್ಳೆ ಬಂತು ಅಂದ್ರೆ ನೀರು ಹೇಗೆ ಏನಾಗ್ತಿರ್ತದೆ? ಅದಕ್ಕೊಂದು ಶಬ್ದ ಇದೆ, ಕ್ವಾತ ಕ್ವಾತ. ಅದು ಪರ್ಫೆಕ್ಟ್ ನೋಡಿ. ಕೆಲವ್ರ ಕಡೆ ಕೊತ ಕಾತ ಅಂತಾರೆ, ಕೆಲವ್ರ ಕಡೆ ಕಥ ಕಥ ಅಂತಾರೆ. ಆದ್ರೆ ಉಲ್ಟಾ ಬೆಳಿಗ್ಗೆ ಏನಾಗುತ್ತೆ? ತಕ ತಕ ಆಗುತ್ತೆ. ಆ ಬಬಲ್ಸ್ಗಳು ಕುಣಿಯೋದು ನಿಜಾನೆ, ಅದಕ್ಕೆ ಅದು ಕೊತ ಕೊತ ಕಥ ಕಥ ಅನ್ನೋದು ಏನು ಅನ್ಬೇಕು? ತಕ ತಕ ಅನ್ನೋದು. ಓ ಕಥ ಕಥ, ಹೋ ಕಥ. ಇದು ನೋಡಿ, ಕಥಕಥ ಅನ್ನೋ ಶಬ್ದ ಅಚ್ಚ ಕನ್ನಡದು. ರನ್ನನ ಗದಾಯುದ್ಧದಲ್ಲಿ ಪಂಪ ಬರೀತಾನೆ, ದುರ್ಯೋಧನನನ್ನು ನೋಡಿ ಭೀಮನ ರಕ್ತ ಕೂಳು ಕುದಿದಂತೆ ಕುದಿಯಿತು ಅಂತ. ಕೂಳು ಅನ್ನ ಕುದ್ದಂಗೆ ಕುದಿತು. ಕಥಕಥ ಅನ್ನೋ ಶಬ್ದ. ಓ ಓ ಮೇಡಮ್, ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ವೆರಿ ಗುಡ್ ಮೇಡಮ್. ಎಷ್ಟು ಬಬಲ್ಸ್ ಬರಬೇಕು? ಒಂದು ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಹೇಳ್ತೀರಾ? ನಮ್ಮ ಮದರ್ ಕಾಲದಲ್ಲಿ ಫ್ಲೇಮ್ ಜಾಸ್ತಿ ಇತ್ತು, ಒಲೆ. ಅಡುಗೆ ಎಲ್ಲರೂ ಮಾಡೋದು ಕಲಿಬೇಕು. ಬೇಯಿಸೋದು ಜನರನ್ನು ಬೇಯಿಸಬಾರ್ದು, ಅಡುಗೆ ಮಾಡೋದು ಬೇಯಿಸೋದು ಕಲಿಬೇಕು ಅಂತ ಹೇಳ್ತಾ ಭಾಳಷ್ಟು ಜನ ಇಷ್ಟೊತ್ತಾದರೂ ಕೂತಿದ್ದೀರಿ. ಒಂದೆರಡು ಅವರೆಲ್ಲ ಹಾಸ್ಯ ಮಾಡಿದ್ದಾರೆ. ನಾನು ನಿಮಗೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಆ ಊರುಗಳು ಎಂತೆಂಥ ಹೆಸರುಗಳಿದ್ದಿತ್ತು ಅಂತ ಹೇಳ್ತೀನಿ. ನಿಮ್ಮ ಸುತ್ತಮುತ್ತ ಅಂತ ಊರು ಗಮನಿಸಿದರೆ ಯಾವಾಗ ನಮಗೆ ಕಳಿಸಿ. ಅವ್ರು ಎಂಥ ಮಹಾನ್ ಭಾವರು ಅಂದರೆ ಮಾತಾಡ್ತಿರ್ಲಿಲ್ಲ. ಅವ್ರ ಜೊತೆ ಕೂತ್ರೆ ಸಾಕು ಏನೋ ಒಂದು ಜ್ಞಾನ ನಮ್ಮನ್ನು ಪ್ರವೇಶ ಮಾಡಿದಾಗ ಆಗೋದು. ಅಂಥ ಮಹಾನ್ ಭಾವರು. ಅಂಥವ್ರ ಹತ್ರ ಒಬ್ಬ ಬಂದ. ಅವ್ರು ತಮ್ಮ ಕೆಲಸ ತಾವೇ ಮಾಡ್ತಿದ್ರು. ಪತ್ರೊಳಲ್ಲಿ ಹಚ್ಚೋದು ಅಂತಾರೆ ಗೊತ್ತಾ ನಿಮಗೆ? ಎಲೆ ಹಚ್ಚೋದು ಅಂತ. ಇದರಲ್ಲಿ ಎಲೆಗಳನ್ನ ತಗೊಂಡು ಅದಕ್ಕೆ ಒಂದು ಸಿಬಿರು ಟಚ್ ಮಾಡಿ ಎಲೆ ಮಾಡ್ತಾರೆ ಊಟದಲ್ಲಿ. ಆ ಕಾಲಕ್ಕೆ ಭಾಳ ಫೇಮಸ್ ಅದು ಪತ್ರೊಳಲ್ಲಿ ಅಂತ ಇರ್ತಾರೆ ಅಂಗಡಿಗಳಲ್ಲಿ. ಆ ವ್ಯಕ್ತಿ ಬಂದು ಏನಯ್ಯ ಅಂತ ಕೇಳಿದ್ರು. ಸರ್ ನನ್ನ ಜೀವನ ಬೇಜಾರಾಗಿದೆ ಸರ್, ನಾನು ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ನಾನು ಶಾಲೆ ಬಿಟ್ಟ ಮಕ್ಕಳನ್ನು ಅಂತೀನಿ, ನೀವು ಶಾಲೆಗೆ ಸೇರಿಸಿ ಅಲ್ರಿ. ಮಹಾತ್ಮ ಗಾಂಧೀಜಿಯವರಿಗೆ ಅಂತೀನಿ, ನೀವು ಜಯವಾಗಲಿ ಅಲ್ಲಿ ಅಂತ ಒಂದು 60 ಹುಡುಗರನ್ನ ಕರ್ಕೊಂಡು ಹೊರಟ್ಲು. ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಹೇಳ್ತಾ 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 ಹೊರಟ್ಲು. 1 hour ಆಗಿತ್ತು. ಪಾಪ ನೀರಡಿಕೆ ಆಯ್ತಾ? ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ.
ಜೈಕಾರ ಹಾಕಬೇಕಾದ್ರೂ ಕೂಡ ಯೋಚನೆ ಮಾಡುವ ರಾಜ್ಕುಮಾರ್ 4ನೇ ಕ್ಲಾಸ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಕರ್ನಾಟಕ ಅಂದ ತಕ್ಷಣ ರಾಜ್ಕುಮಾರ್ ಹೆಸರು ಬರುತ್ತೆ. ಕಲೆಯಿಂದಾಗಿ ಹೆಸರುವಾಸಿಯಾದ ಹೌದಾ. 3-4 ಡಿಗ್ರಿ ತಗೊಂಡಿರ್ತೀವಿ, ಯಾವುದಕ್ಕೂ ಉಪಯೋಗ ಇಲ್ಲ. ಅದಕ್ಕೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆ ಈ ಥರ ಕಾರ್ಯಕ್ರಮಕ್ಕೆ ಬನ್ನಿ, ಕಾರ್ಯಕ್ರಮ ಕೇಳಿಸಿ. ಮೊಬೈಲ್ ಕಸ್ಕೊಳ್ಳಿ, ಮೊದಲು ಮೊಬೈಲ್ ಕಸ್ಕೊಳ್ಳಿ, ಪುಸ್ತಕ ಕೈಯಲ್ಲಿ ನೀಡಿ. ಮಕ್ಕಳು ಹ್ಯಾಕ್ ಚೇಂಜ್ ಆಗ್ತದೆ. ಬರೀ ಸ್ಕೂಲ್